ಇವತ್ತಿನ ವಾಕ್ಯಕ್ಕಾಗಿ ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಾಕ್ಯದ ಕಡೆಗೆ ನಾವು ನೋಡೋಣ. ಇಲ್ಲಿ ಅಪೊಸ್ತಲನಾದ ಪೌಲನಿಗೆ ಒಂದು ಆಸೆ, ನಮ್ಗೆಲ್ಲರಿಗೂ ಒಂದು ಆಸೆ ಇದೆಲ್ಲ. ಈಗ ನಾನು ಹೇಳಿದೆ, ಯೇಸು ಕ್ರಿಸ್ತನು ಬಂದಾಗ ನಾವೇನು ಮಾಡ್ತೀವಿ ಅಂದರೆ ಓಡಿ ಹೋಗಿ ಆತನನ್ನು ಅಪ್ಕೊಳ್ತೀವೋ, ಅದು ನಿಮ್ಮ ಆಸೆ, ನಿಮಗೆ ಬಿಟ್ಟಿದ್ದು. ಆದರೆ ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳುವ ಒಂದು ವಿಷಯ ಏನಂದರೆ, ಫಿಲಿಪ್ಪರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳುಕೊಂಡು ಆತನ ಮರಣ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ಆಮೇನ್. ಅವನಿಗೊಂದು ಆಸೆ ಏನಂದ್ರೆ, ಪುನರುತ್ಥಾನದ ಶಕ್ತಿ, ನಾನು ಆರಾಧಿಸುವ ದೇವರು ಯಾರು, ಆತನಲ್ಲಿರುವ ಪದವಿ ಏನೆಂಬುದು ತಿಳಿದುಕೊಳ್ಳೋದೇ ಆತನ ಒಂದು ಕುತೂಹಲ. ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ವಿಶ್ವಾಸಿಗಳಾದ ನಾವು ಆತನನ್ನು ತಿಳ್ಕೊಳ್ಬೇಕಾದ ಎಷ್ಟು ಮುಖ್ಯ. ಪೌಲನಿಗೆ ಬೇಕಾದಷ್ಟು ಕಾರ್ಯಗಳಿತ್ತು, ಪದವಿ ಇತ್ತು, ಅಧಿಕಾರ ಇತ್ತು, ವಿದ್ಯಾಭ್ಯಾಸ ಇತ್ತು, ಎಲ್ಲ ಇತ್ತು. ಆದರೆ ಅವನಿಗೊಂದು ಆಸೆ, ನಾನು ಇನ್ನೂ ಒಮ್ಮೆ ಅರಿಯಣಂ. ಆಮೇಲೆ ಪುನರುತ್ಥಾನದ ಶಕ್ತಿಯನ್ನು ತಿಳ್ಕೊಳ್ಬೇಕು. ಇವತ್ತು ನಾನು ಬೆರಾಕಾದ ಸಭೆಯೊಂದು ಕೇಳ್ತಾ, ನಿಮ್ಗೆ ಎಷ್ಟು ಜನಕ್ಕೆ ಈ ಪುನರುತ್ಥಾನದ ಶಕ್ತಿಯ ಕುರಿತು ತಿಳಿರ್ಬೋದು. ಆಮೇಲೆ ಇವತ್ತು ನಾನು ಮಾತಾಡುವಂಥ ವಿಷಯ ಇಂಪ್ಯಾಕ್ಟ್ ಆಫ್ ಪವರ್ ಆಫ್ ರಿಸರೆಕ್ಷನ್. ಅಂದರೆ ಈ ಒಂದು ಪುನರುತ್ಥಾನದ ಶಕ್ತಿ ನಮ್ಮ ಮೇಲೆ ಎಷ್ಟು ಪ್ರಭಾವ ಬೀರ್ತಾ ಇದೆ. ಶಕ್ತಿ ಇದೆಯಾ? ಪುನರುತ್ಥಾನದ ಶಕ್ತಿ ಇದೆಯಾ? ಎಷ್ಟು ಜನ ನಂಬ್ತೀರಾ? ಆ ಶಕ್ತಿ ಇವತ್ತು ಎಲ್ಲಿದೆ? ಸೇವಕರೊಳಗೆ ಮಾತ್ರ ಅಲ್ಲ, ಯಾರೆಲ್ಲ ದೇವರನ್ನ ಯೇಸುವನ್ನ ಅಂಗೀಕರಿಸ್ಕೊಳ್ತಾರೋ, ದೇವರ ಮಕ್ಕಳೆಂದು ಕರೆಸಲ್ಪಡೋ ಪ್ರತಿಯೊಬ್ಬರೊಳಗಡೆ ಇದೆ. ಆಮೇನ್. ಹೌದಲ್ಲ? ಹಾಗಾದ್ರೆ ಇವತ್ತು ನಾವು ತಿಳ್ಕೋಬೇಕು, ನಮ್ಮ ಒಳಗಡೆ ಕಾರ್ಯ ಸಾಧಿಸುವ ಶಕ್ತಿ ಯಾವುದು? ಈ ಪುನರುತ್ಥಾನದ ಶಕ್ತಿ ಏನೆಲ್ಲ ಕಾರ್ಯಗಳನ್ನು ನಮ್ಮೊಳಗಡೆ ಮಾಡುತ್ತೆ. ಇವತ್ತು ಯಾರಿಗಾಗಿ ಮೆಸೇಜ್ ಇದು? ನನಗಾಗಿ. ಆಮೇನ್. ಯಾರಿಗಾಗಿ ಇವತ್ತು ಸಂದೇಶ? ನನಗಾಗಿ. ಆಮೇಲೆ ಅದಕ್ಕಿಂತ ಮುಂಚೆ ನಾನು ಫ್ರೈಡೇ ಹೇಳಿದಂಥ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ತನ್ನ ಮುಂದೆ ಇಟ್ಟಿದ್ದಂಥ ಸಂತೋಷದ ನಿಮಿತ್ತ ಅವಮಾನವನ್ನು ಅಲಸ್ಯ ಮಾಡಿದನು. ಆಮೇನ್. ಸೊ ಇದನ್ನು ಹೇಳಿ ನಾನು ಮುಂದೆ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆಮೇಲೆ ನಾನು ಶುಕ್ರವಾರ ಮಾತಾಡಿದ ಒಂದೇ ಒಂದು ವಿಷಯ ಏನಂತೆ, ಯೇಸು ಸ್ವಾಮಿ ಶಿಲುಬೆ ಮರಣವನ್ನು ಯಾತಕ್ಕೋಸ್ಕರ ಸಹಿಸಿಕೊಂಡ್ರು ಅಂದರೆ, ತನ್ನ ಮುಂದೆ ಇಟ್ಟಿದ್ದಂತಹ ಸಂತೋಷದ ನಿಮಿತ್ತ ಎಲ್ಲವನ್ನ ಸಹಿಸಿಕೊಂಡ್ರು. ನಾವು ಅದನ್ನು ನೋಡ್ದೋ, ಬರದೇ ಇದ್ದವ್ರಿಗಾಗಿ ಇನ್ನೊಂದ್ಸತಿ ಹೇಳ್ತಾನೆ. ಏನದು ಸಂತೋಷ ಅಂತ ಹೇಳಿದ್ರೆ, ಆತನು ಸ್ವರ್ಗಕ್ಕೆ ಹೋಗಿ ದೇವರ ಬಲಭಾಗದಲ್ಲಿ ಕುಳಿತುಕೊಳ್ಳೋದು ಅಂತ ವಾಕ್ಯದಲ್ಲಿ ಅಲ್ಲಿ ಕೆಳಗಡೆ ಬರೆಯಲ್ಪಟ್ಟಿದೆ. ಆದರೆ ಅದಲ್ಲ ಯೇಸುವಿನ ಸಂತೋಷ. ಯೇಸು ಶಿಲುಬೆಯ ಮರಣವನ್ನ ಅನುಭವಿಸ್ತಿರುವಾಗಲೇ ಅವರೊಂದು ಸಂತೋಷವನ್ನು ಅನುಭವಿಸ್ತಾ ಇದ್ರು. ಅದು ಏನಂದ್ರೆ, ಆತನು ನೋಡುವಾಗ ನಾನು ಮತ್ತೆ ನೀವು ನರಕದ ದಾರಿಯಿಂದ ಸ್ವರ್ಗದ ಕಡೆಗೆ ಹೋಗ್ತಾ ಇದ್ದು. ಆಮೇಲೆ ಶಿಲುಬೆಯ ಮರಣ ನಮ್ಮ ರೂಟ್ ಅನ್ನ ಬದಲಾಯಿಸ್ತು, ನಮ್ಮ ಲೈಫ್ ಅನ್ನ ಬದಲಾಯಿಸ್ತು. ನರಕದಿಂದ ಎಲ್ಲಿಗೆ ಬದಲಾಯಿಸ್ತು? ಪರಲೋಕ ರಾಜ್ಯಕ್ಕೆ ಒಂದು ಟರ್ನ್ ಅನ್ನ ತಗೊಳ್ತಾ. ಅದನ್ನ ನೋಡಿ ದೇವರು ಸಂತೋಷ ಪಟ್ರು. ಆಮೇಲೆ ಹಲ್ಲೆಲೂಯಾ. ಶತ್ರುವಿನ ಮರಣದ ಅಧಿಕಾರಿಯಾದ ಸೈತಾನನ ಕರದಿಂದ ನಮ್ಮ ಜೀವ ಆತ್ಮಗಳು ದೇವರ ಕರಕ್ಕೆ ಕೊಡಲ್ಪಡ್ತು. ಆಮೇಲೆ ಆ ದೃಶ್ಯವನ್ನ ನೋಡಿ, ಅದನ್ನು ನೋಡಿ ಸಂತೋಷ ಪಟ್ಟು ತನಗಾದ ಎಲ್ಲ ಅವಮಾನಗಳನ್ನ, ಎಲ್ಲ ನೋವುಗಳನ್ನ ಆತನು ಸಹಿಸಿಕೊಂಡನು. ಆಮೇಲೆ ಇವತ್ತು ಅಂತ ಶಕ್ತಿ ಯಾವುದ್ರಲ್ಲಿ ಅಡಗಿದೆ? ಪುನರುತ್ಥಾನದ ಶಕ್ತಿಯಲ್ಲಿ ಅದೇ ಶಕ್ತಿ ಅಡಗಿದೆ. ಹೌದು. ಆಮೇಲೆ ಕಷ್ಟಗಳಲ್ಲಿ, ನಮ್ಮ ಎಲ್ಲ ಸಮಸ್ಯೆಗಳಲ್ಲೂ ನಮಗೊಂದು ನಿರೀಕ್ಷೆ ಇದೆ. ಹಾಗಾದ್ರೆ ಇವತ್ತು ನಾವು ನೋಡೋಣ, ಒಂದು ವಾಕ್ಯವನ್ನು ತೆಗೆದುಕೊಂಡು ನೋಡೋಣ. ವಾಕ್ಯ ಯೋಹಾನನು ಬರೆದ ಪತ್ರಿಕೆ 10ನೇ ಅಧ್ಯಾಯ ಅದರಲ್ಲಿ 18ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು, ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ, ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು, ಅದನ್ನು ತಿರುಗಿ ಪಡೆದುಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟು. ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ. ಇವತ್ತೆಲ್ಲರೂ ಗಮನಿಸಬೇಕಾದ ಒಂದು ವಿಷಯ, ನಾನು ಇದನ್ನು ಹೇಳಿ ನಾನು ಮುಂದೆ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯೇಸುವನ್ನ ಶಿಲುಬೆಗೆ ಹಾಕಿದ್ರ, ಯೇಸು ಶಿಲುಬೆಯನ್ನ ಹತ್ತಿದ್ರ. ನೋಡ್ರಿ, ಯೇಸುವಿನ ಪ್ರಾಣವನ್ನ ರೋಮನ್ ಸೋಲ್ಜರ್ಸ್ ತೆಗೆದ್ರ, ಯೇಸು ತನ್ನ ಪ್ರಾಣವನ್ನ ಬಿಟ್ಟನ. ಇವತ್ತು ಸಭೆ ತಿಳಿದುಕೊಳ್ಬೇಕಾದ ಸತ್ಯ ಇದು. ಆಮೇಲೆ ಈ ಸತ್ಯ ಅನೇಕ ಸಭೆಗಳಲ್ಲಿ ನಾಮಧೇಯ ಕ್ರೈಸ್ತರಿಂದ ಮರೆಯಾಗಿರುವಂಥ ಸತ್ಯ. ಯೇಸುವನ್ನ ಹೊಡೆದ್ರು, ಯೇಸುವನ್ನ ಚುಚ್ಚಿದ್ರು ಅಂತ ಹೇಳ್ತಾರೆ. ಆದ್ರೆ ವಾಕ್ಯ ಹೇಳ್ತಾ ಇದೆ, ಯೇಸು ಪ್ರಾಣವನ್ನ ಬಿಟ್ಟನು. ಆಮೇಲೆ
ವಾಕ್ಯ ಹೇಳ್ತಾ ಇದೆ, ನನ್ನಿಂದ ಯಾರು ನನ್ನ ಪ್ರಾಣವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವತ್ತು ವಿಶ್ವಾಸಿಗಳಾದ ನಿಮ್ಮನ್ನ ಯಾರಾದ್ರೂ ಲೋಕದವರು ಪ್ರಶ್ನೆ ಮಾಡಿದ್ರೆ ನಿಮ್ಮ ಹತ್ರ ಉತ್ತರ ಇದಿರ್ಬೇಕು, ನನ್ನ ಯೇಸುವನ್ನ ಯಾರಿಂದಲೂ ಕೊಲ್ಲಿಕ್ಕಾಗೋದಿಲ್ಲ. ಕೊಲ್ಲಿಕ್ಕಾಗುತ್ತಾ? ನನ್ನ ಪ್ರಾಣವನ್ನ ನನ್ನಿಷ್ಟಕ್ಕೆ ನಾನು ಕೊಡ್ತೇನೆ, ನನ್ನಿಷ್ಟಕ್ಕೆ ತಗೊಳ್ಳೋಂಥ ಅಥಾರಿಟಿ ಇರೋರೆ ನಮ್ಮ ದೇವರು. ಆಮೇಲೆ ಪ್ರಾಣವಂದ ಮೇಲೆ ಮರಣದ ಮೇಲೆ ಅಧಿಕಾರ ಇರುವ ದೇವರನ್ನ ನಾನು ಮತ್ತೆ ನೀವು ಆರಾಧಿಸ್ತೇವೆ. ಆಮೇಲೆ ಮರಣಾಧಿಕಾರಿ ಯಾರನ್ನ ಹಿಡಿದಿಟ್ಕೊಳ್ಳಿಕ್ಕಾಗ್ಲಿಲ್ಲ? ಯೇಸುವನ್ನ ಹಿಡಿಲಿಕ್ಕಾಗಿಲ್ಲ. ಆಮೇನ್. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ನೀವು ಕನ್ಫ್ಯೂಷನ್ ಆಗಬಾರ್ದು. ಯೇಸುವಿನ ಪ್ರಾಣ ರೋಮನ್ ಸೋಲ್ಜರ್ಸ್ ಅವರು ತೆಗೆದಿಲ್ಲ, ರೋಮ ಸರ್ಕಾರ ತೆಗಿಲಿಲ್ಲ. ಮತ್ತೆ ಯೇಸು ಪ್ರಾಣವನ್ನ ಕೊಟ್ಟನು. ಆಮೇಲೆ ಸೋಲ್ಜರ್ಸ್ಗಳು ತಿವಿದ ನಿಮಿತ್ತ ಯೇಸು ಸತ್ತಿದ್ದಲ್ಲ, ಯೇಸು ನಮಗಾಗಿ ಪ್ರಾಣವನ್ನ ಕೊಟ್ಟನು. ಬಿಕಾಸ್ ಇಟ್ ವಾಸ್ ಪ್ರೀ ಪ್ಲಾನ್ಡ್. ನಿಮ್ಮ ರಕ್ಷಣೆಯ ಒಂದು ಪ್ಲಾನ್ ಆಗಿತ್ತು ಅದು. ಆಮೇಲೆ ಹಲ್ಲೆಲೂಯಾ. ಆ ಮರಣದ ನಿಮಿತ್ತ ಆತನು ನಮಗೆ ಇದು ಪಾಪದಿಂದ, ನಮ್ಮ ಮರಣದಿಂದ ಆತನು ಬಿಡಿಸಿದನು. ಆಮೇಲೆ ಅದರಿಂದ ನಿಮ್ಮನ್ನ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಧೈರ್ಯವಾಗಿ ನಿಂತ್ಕೊಂಡು ಹೇಳ್ರಿ, ನನ್ನ ಯೇಸುವನ್ನ ಯಾವ ಗೌರ್ಮೆಂಟ್ ಕೊಲ್ಲಿಲ್ಲ, ಯಾವ ಸೋಲ್ಜರ್ಸು ಕೊಲ್ಲಿಲ್ಲ, ಆತನೇ ಪ್ರಾಣವನ್ನ ಕೊಟ್ರು. ಈ ವಾಕ್ಯ ನಿಮಗೆ ಗೊತ್ತಿರ್ಬೇಕು. ಆಮೇಲೆ ಅದಕ್ಕೋಸ್ಕರ ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೇನೆ. ಆಮೇನ್. ಹಲ್ಲೆಲೂಯಾ. ಯೇಸು ಎಲ್ಲಿದ್ರು ಆದಿಯಿಂದನೇ ಇದ್ದಾರೆ. ಆಮೇಲೆ ಕ್ರಿಯೇಷನ್ ಇಂದನೇ ಇದ್ದಾರೆ, ಇವತ್ತು ಇದ್ದಾರೆ, ನಾಳೆನೂ ಇರ್ತಾರೆ, ಎಂದೆಂದೂ ಇರ್ತಾರೆ. ಆಮೇಲೆ ಅವರನ್ನ ಹಿಡಿದಿಡ್ಲಿಕ್ಕೆ ಸಮಾಧಿಗೆ ಸಾಧ್ಯ ಇಲ್ಲ. ನಿಮಗೆ ನೀವು ಗೊತ್ತಿರಬೇಕು, ಇವತ್ತಿನ ಸ್ಪೆಷಾಲಿಟಿ ಏನಂದ್ರೆ ಇವತ್ತೊಂದು ಪುನರುತ್ಥಾನದ ಶಕ್ತಿ ಚಲಿಸಿದ ದಿನ. ಆಮೇಲೆ ಹೇಳ್ರಿ, ಇವತ್ತು ಪವರ್ ಆಫ್ ರಿಸರ್ಕ್ಷನ್ ಅದೇನಾಗಿದೆ, ಚಲಿಸಿದ ದಿನ. ಎರಡನೇದಾಗಿ ಈ ಭೂಮಿಯಲ್ಲಿ ಹಿಸ್ಟಾರಿಕಲ್ ಆಗಿ ನಡೆದ ಒಂದು ಇವೆಂಟ್ ಆಗಿದೆ ಇದು. ಆಮೇಲೆ ಯಾವ ಸಮಾಧಿಯು ತೆರೆಯಲ್ಪಟ್ಟಿಲ್ಲ, ಯೇಸುವಿನ ಸಮಾಧಿ ಮಾತ್ರ ತೆರೆಯಲ್ಪಟ್ಟಿದೆ. ಆಮೇಲೆ ಹಲ್ಲೆಲೂಯಾ. ಸಮಾಧಿ ಹತ್ರ ಹೋದ್ರೆ ಒಂದು ಮೆಸೇಜ್ ಇದೆ, ಯೇಸು ಇಲ್ಲಿಲ್ಲ. ಆಮೇಲೆ ಹಲ್ಲೆಲೂಯಾ. ಯೇಸು ಸಮಾಧಿ ಒಳಗಡೆ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಆ ಮೆಸೇಜ್ ಅನ್ನ ನಾವು ಇವತ್ತು ಬೇರೆಯವ್ರಿಗೆ ಕೊಡಬೇಕು. ಆಮೇಲೆ ಹಲ್ಲೆಲೂಯಾ. ಇವತ್ತು ಎದ್ದ ದಿನ. ಆಮೇಲೆ ಇವತ್ತು ಯೇಸು ಸಮಾಧಿ ಒಳಗಡೆ ಇಲ್ಲ. ಆ ಸಮಾಧಿಯಿಂದ ಬರುವ ಒಂದು ಮೆಸೇಜ್, ಯೇಸು ಇಲ್ಲಿಲ್ಲ, ಯೇಸು ಇಲ್ಲಿಲ್ಲ, ಆತನು ನಿನ್ನೊಳಗಡೆ, ನನ್ನೊಳಗಡೆ ಇದ್ದಾನೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಯೇಸುವನ್ನ ಎಬ್ಬಿಸಿದಂತ ಶಕ್ತಿ ಅದು ಪುನರುತ್ಥಾನದ ಶಕ್ತಿ, ದೇವರ ಶಕ್ತಿಯಾಗಿದೆ. ಆಮೇಲೆ ಅದನ್ನ ನಾವು ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು. ಎಫೆಸಿಯನ್ಸ್ ಚಾಪ್ಟರ್ 1:20 ನಾವು ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನ ಬಲಾತಿಶಯವು ಎಷ್ಟು ಮಹತ್ವದೆಂದು ಕ್ರಿಸ್ತನಲ್ಲಿ ತೋರ ಬಂದಿದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದ ಒಳಗಡೆ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲ ಬರುವ ಲೋಕದಲ್ಲೂ ಸಹ ಹೆಸರುಗೊಂಡವರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕುರ್ರಿಸಿಕೊಂಡನು. ಆಮೇಲೆ ಇಲ್ಲಿ ನಾವು ನೋಡ್ತಾ ಇರೋದು ಒಂದು ಬಲದ ಬಗ್ಗೆ, ಒಂದು ಶಕ್ತಿಯ ಬಗ್ಗೆ. ಆಮೇಲೆ ನಾನು ಇವತ್ತು ಆ ಶಕ್ತಿಯ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಆಮೇಲೆ ಪವರ್ ಆಫ್ ರಿಸರಕ್ಷನ್. ಎಲ್ಲರೂ ಹೇಳ್ರಿ, ಪುನರುತ್ಥಾನದ ಶಕ್ತಿ. ಆಮೇಲೆ ಅದು ಈ ವಾಕ್ಯ ಎಷ್ಟು ಚೆನ್ನಾಗಿ ಬರೆಯಲ್ಪಟ್ಟಿದೆ. ಆತನ ಬಲಾತಿಶಯಗಳು ಅಂದ್ರೆ ಆತನ ಶಕ್ತಿ ಎಷ್ಟಾಗಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆಮೇಲೆ ನಾನು ಅದನ್ನ ಮಾತ್ರ ತಗೊಳ್ತೀನಿ, ಆತನ ಬಲಾತಿಶಯ. ಆಮೇಲೆ ಇವತ್ತು ನಾವು ಏನನ್ನು ನೋಡ್ತಾ ಇದ್ದೀವಿ, ಪವರ್ ಆಫ್ ರಿಸರಕ್ಷನ್. ಆಮೇಲೆ ಬಾಯಿನಲ್ಲಿ ಹೇಳ್ರಿ, ಪವರ್ ಆಫ್ ರಿಸರಕ್ಷನ್. ಆಮೇಲೆ ನೀವು ಹೇಳ್ತಾ ಆ ರಿಸರಕ್ಷನ್ ಪವರ್ ನಿಮ್ಮ ಒಳಗಡೆ, ನಿಮ್ಮ ಮನೆ ಒಳಗಡೆ, ನಿಮ್ಮ ಸಂಬಂಧದ ಒಳಗಡೆ ಚಲಿಸಲಿ. ಆಮೇಲೆ ಹಲ್ಲೆಲೂಯಾ. ಈ ಪವರ್ ಆಫ್ ರಿಸರಕ್ಷನ್ ಅಲ್ಲಿ ಏನಿದೆ ಸಿಸ್ಟರ್? ಈ ಪವರ್ ಆಫ್ ರಿಸರಕ್ಷನ್ ಅಂತ ಹೇಳಿದ್ರೆ ಇದರಲ್ಲಿ ಏನಿದೆ? ಸೊ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಈ ಒಂದು ಪುನರುತ್ಥಾನದ ಶಕ್ತಿಯಲ್ಲಿ ನಿರೀಕ್ಷೆ ಇದೆ. ಆಮೇಲೆ ಏನಿದೆ? ಅದೇ ನಿರೀಕ್ಷೆ ಯೇಸುವಿಗಿತ್ತು ಕಲ್ವಾರಿಯಲ್ಲಿ. ಆಮೇಲೆ ಯೇಸುಗೊಂದು ಹೋಪ್ ಇತ್ತು. ಏನು? ಆತನ ಎದ್ದು ಬರ್ತಾನೆ ಅಂತಲ್ಲ, ನಾವೆಲ್ಲರೂ ಆತನಿಗೆ ನಾವು ಸ್ವಂತವಾಗ್ತೇವೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ಕ್ರಿಸ್ತೀಯ ಮತ ಅಂದ್ರೆ ಕ್ರಿಸ್ತೀಯ ಮಾರ್ಗ, ಮತ ಅಲ್ಲ. ಕ್ರಿಸ್ಟಿಯಾನಿಟಿ ಇಸ್ ನಾಟ್ ಎ ರಿಲಿಜಿಯನ್, ಇಟ್ಸ್ ಎ ರಿಲೇಶನ್ಶಿಪ್. ನೆನಪಲ್ಲಿ ಇಟ್ಕೊಳ್ರಿ, ಅದು ಮತ ಅಲ್ಲ, ಮಾರ್ಗ. ಕ್ರಿಸ್ತೀಯ ಮಾರ್ಗವನ್ನಲ್ಲಿ ನಡೆಯುತ್ತಿರೋ ಪ್ರತಿಯೊಬ್ಬರು, ನಾನು ಸೇರಿ ನೀವೆಲ್ಲರಿಗೂ ನಾನು ಹೇಳ್ತೀನಿ, ನಿಮ್ಗೊಂದು ನಿರೀಕ್ಷೆ ಇದೆ. ಹೌದಾ ಅಲ್ವಾ? ನಾನು ಸಾವಿಗೂ ಹೆದರೇನು, ನಿತ್ಯ ಜೀವವನ ಪಡೆದೆ. ಕೇಳಿದಿರಾ ಇದು? ನಾನು ಆತನಲ್ಲಿಯೇ ನಿತ್ಯ ಜೀವಿಸುವೆ ಆ ಗುರಿ ಮುಟ್ಟುವ ತನಕ. ಇದು ಏನಿದು? ನಿರೀಕ್ಷೆ ಅಪ್ಪ. ಏನಿದು? ನಿರೀಕ್ಷೆ. ಈ ಜನರಿಗೆ ಲೋಕವನ್ನು ಬಿಟ್ಟು ಹೋಗುವಾಗ ಯಾವ ನಿರೀಕ್ಷೆ ಇಲ್ಲ. ಏನ್ ಹೇಳ್ತಾರೆ?
ಬಂದ ಬಾಳ್ದ ಹೋದ ಅಷ್ಟೇ. ನಾವು ಹಂಗಲ್ಲ, ಬಂದೋ ಬಾಳ್ದೋ ಹೋದೋ ಮತ್ತೆ ಜೀವಿಸ್ತೇವೆ. ಇದೇ ಕ್ರಿಶ್ಚಿಯಾನಿಟಿ. ಆಮೇಲೆ ಸಾವಲ್ಲಿ ನಮ್ಮ ಲೈಫ್ ಮುಗಿಯೋದಿಲ್ಲ. ಎಲ್ಲರೂ ಇಲ್ಲ ಇದ್ದೀರಾ? ಸಾವಲ್ಲಿ ನಮ್ಮ ಲೈಫ್ ಮುಗಿಯೋದು, ನಮಗೆ ಇಂದು ನಿತ್ಯ ಜೀವ ಇದೆ. ಆಮೇಲೆ ಕ್ರಿಶ್ಚಿಯಾನಿಟಿಗಿರುವಂತಹ ಒಂದು ಸೌಂದರ್ಯ ಅಂದರೆ, ದ ಬ್ಯೂಟಿ ಆಫ್ ಕ್ರಿಶ್ಚಿಯಾನಿಟಿ ಅಂದರೆ ನಮ್ಮ ಲೈಫು ಮರಣದೊಂದಿಗೆ ಮುಗಿಯೋದಿಲ್ಲ. ಸೊ ಒಂದು ನಿರೀಕ್ಷೆ ಇದೆ. ಸೊ ಇವತ್ತು ನಾನು ನಿಮಗೆ ಕೇಳ್ತಾ ಇದ್ದೇನೆ, 1 ಪೇತ್ರ 1ನೇ ಅಧ್ಯಾಯ 3ನೇ ವಾಕ್ಯ. ನೀವು ಇದನ್ನು ಬರೆದಿಟ್ಕೊಳ್ರಿ. ಆ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 1 ಪೇತ್ರ 1ನೇ ಅಧ್ಯಾಯ 3ನೇ ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನಿಗೆ ಸ್ತೋತ್ರ. ಆತನು ಯೇಸು ಕ್ರಿಸ್ತನನ್ನ ಸತ್ತವರೊಳಗಿಂದ ಎಬ್ಬಿಸಿದ್ರಲ್ಲಿ ತನ್ನ ಮಹಾಕರುಣೆಗನುಸಾರ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನ ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನ ಲಯ ಕಳಂಕ ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು. ಈ ನಿರೀಕ್ಷೆ ಹುಟ್ಟಿಸಿದ ಯಾರು? ಉದಯ್ ಪಾಸ್ಟರ್ ಅಲ್ಲ. ಈ ನಿರೀಕ್ಷೆ ನಿಮ್ಮಲ್ಲಿ ಹುಟ್ಟಿಸಿರೋ ಯಾರು? ಪುನರುತ್ಥಾನದ ಶಕ್ತಿ. ಆಮೇಲೆ ಅದ್ರ ಅರ್ಥ, ನಾನು ಸತ್ರು ನಾನು ಜೀವಿಸ್ತೇನೆ. ಆಮೇಲೆ ಯೇಸು ಹೇಳಿದ್ರು, ನಾನೇ ಪುನರುತ್ಥಾನವಾಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಜೀವಿಸುತ್ತಾನೆ. ಇದು ಏನಾಗಿದೆ? ನಿರೀಕ್ಷೆ. ಆಮೇಲೆ ಪಕ್ಕದವ್ರಿಗೆ ಹೇಳ್ರಿ, ಪುನರುತ್ಥಾನದ ಶಕ್ತಿಯಲ್ಲಿ ನಿರೀಕ್ಷೆ ಇದೆ. There is a hope in resurrection. ಆಮೇಲೆ ಹೇಳ್ರಿ, ಹೋಪ್ ಇನ್ ರಿಸರೆಕ್ಷನ್. ಆಮೇಲೆ ನಿರೀಕ್ಷೆ ಇದೆ. ಯಾವುದ್ರಲ್ಲಿ? ಪುನರುತ್ಥಾನದ ಶಕ್ತಿಯಲ್ಲಿ ನಿರೀಕ್ಷೆ ಇದೆ. ಆಮೇಲೆ ಅದು ನಮಗಾಯ್ತು. ಆದರೆ ಹಳೆ ಒಡಂಬಡಿಕೆಯಲ್ಲಿ ಒಬ್ಬನಿಗೆ ನಿರೀಕ್ಷೆ ಇತ್ತು. ಆಮೇಲೆ ತುಂಬ ಜನಕ್ಕಿತ್ತು. ನಾನು ಒಬ್ಬರನ್ನ ತಗೊಳ್ತೀನಿ. ಅದು ಯಾರು? ನಾನು ಇವತ್ತು ಯೋಬನ ಬಗ್ಗೆ ಮಾತಾಡ್ತಾ ಇದ್ದೇನೆ. ಆಮೇಲೆ ಯೋಬನ ಶರೀರ ಎಲ್ಲ ಕೊಳ್ತೋಯ್ತು. ಯೋಬ ಸಾಯುವ ಸ್ಥಿತಿಯಲ್ಲಿ ಏನು ಹೇಳ್ತಿದ್ದಾನೆ? ಇಲ್ಲ, ನಾನು ನನ್ನ ವಿಮೋಚಕನನ್ನ ನಾನು ಕಣ್ಣಾರೆ ಕಾಣ್ತೇನೆ. ಆಮೇನ್, ಹಾಲೆಲೂಯ. ಇದೇ ನಿರೀಕ್ಷೆ. ಆಮೇನ್, ಹಾಲೆಲೂಯ. ಇನ್ನು ಅನೇಕ ವಾಕ್ಯಗಳನ್ನು ನಿಮ್ಮ ಮುಂದೆ ಇಡಬೇಕಂತ ನಂಗೆ ತುಂಬ ಆಸೆ. ಆದರೆ ಸಮಯ ನಮ್ಮ ಮುಂದೆ ಇಲ್ಲದೆ ಇರೋದ್ರಿಂದ ನಾನು ಹಾಗೆ ನಿಮಗೆ ಹೇಳ್ಕೊಂಡು ಹೋಗ್ತೇನೆ. ವಾಕ್ಯಗಳನ್ನೆಲ್ಲ ನೀವು ಬರೆದಿಡ್ರಿ. 1ನೇ ವಾಕ್ಯ, 1 ಪೀಟರ್ 1:3, ಅದರಲ್ಲಿ ನಿರೀಕ್ಷೆ ಬಗ್ಗೆ. ಜಾಬ್ ಅಂದರೆ ಯೋಬನಿಗೆ ಒಂದು ನಿರೀಕ್ಷೆ ಇತ್ತು. ಅದೇನಂದರೆ, ನಾನು ನನ್ನ ವಿಮೋಚಕನನ್ನ ಕಣ್ಣಾರೆ ಕಾಣ್ತೇನೆ. ಆಮೇಲೆ ಎಷ್ಟು ಜನ ಇವತ್ತು ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದ ನಿಮಗೆ ನಿರೀಕ್ಷೆ ಇದೆ? ನಿರೀಕ್ಷೆಯೊಂದಿಗೆ ನೀವು ಎಷ್ಟು ಜನ ಬಾಳ್ತಾ ಇದ್ದೀರಾ? ಆಮೇನ್, ಹಾಲೆಲೂಯ. ಈ ಪುಸ್ತಕವನ್ನ ಕೈಯಲ್ಲಿ ಹಿಡಿದ ಉದ್ದೇಶ ಏನು ಅಂತ ಯಾರಾದರೂ ಕೇಳಿದ್ರೆ ಏನು ಹೇಳ್ತೀರಾ? ನನಗೊಂದು ಗೊತ್ತು, ನನಗೊಂದು ವಿಷಯ, ಒಂದು ಕನ್ಫರ್ಮೇಶನ್ ಇದೆ. ಏನು? ನನ್ನ ದೇವರು ನನಗೆ ಬರ್ತಾರೆ. ಆಮೇಲೆ ಈ ಭೂಮಿಯ ಮೇಲೆ ಆತನ ಕಾಲು ಸೀನಾಯಿ ಪರ್ವತದ ಮೇಲೆ ಇಟ್ಟಾಗ ನಾನು ಕ್ಷಣ ಮಾತ್ರದಲ್ಲಿ ಹಾರಿ ಹೋಗ್ತೇನೆ. ಆಮೇಲೆ ನಾನು ನನ್ನ ವಿಮೋಚಕನನ್ನ ಕಾಣ್ತೇನೆ. ನಾನು ಸತ್ರು ಎದ್ದು ನಾನು ಆತನನ್ನ ಕಾಣ್ತೇನೆ. ಹೇಳ್ರಿ, ಇದೇ ನಿಮ್ಮ ನಿರೀಕ್ಷೆ? ಆಮೇಲೆ ಇದಕ್ಕಿಂತ ದೊಡ್ಡ ನಿರೀಕ್ಷೆ ಬೇರೆ ಏನಿದೆ? ಆಮೇಲೆ ನಾನು ನನ್ನ ರಕ್ಷಕನ ಕಾಣ್ತೇನೆ. ಆಮೇಲೆ ನಾನು ನನ್ನ ದೇವರನ್ನ ನೋಡ್ತೇನೆ. ಆಮೇಲೆ ಎಷ್ಟು ಜನಕ್ಕೆ ನಿರೀಕ್ಷೆ ಇದೆ ಇದು? ನಾನು ಸತ್ರು ಕೂಡ ನನ್ನ ದೇವ್ರು ನನ್ನ ಫಸ್ಟ್ ಎಬ್ಬಿಸ್ತಾರೆ. ಆಮೇಲೆ ಜೀವಂತವಾಗಿದ್ರೆ ನಾನು ಹಾಗೆ ಹೋಗ್ತೇನೆ. ಆಮೇಲೆ ಹಾಲೆಲೂಯ. ಈ ನಿರೀಕ್ಷೆಯನ್ನ ಯಾರು ನಮ್ಮಿಂದ ತೆಗೆದಾಕೋದಿಲ್ಲ. ಯಾವ ಸೈತಾನನಿಗೆ ನಿರೀಕ್ಷೆಯನ್ನು ಹಾಳು ಮಾಡಕ್ಕೆ ಸಾಧ್ಯ ಇಲ್ಲ. ಆಮೇನ್, ಹಾಲೆಲೂಯ. ಸಭೆಗೆ போறீங்க என்ன கிடைச்சிச்சு? ಆಮೇನ್, ಹಾಲೆಲೂಯ. ಸಭೆಗೆ ಹೋಗ್ತೀಯಲ್ಲ, ನಿಂಗೆ ಏನ್ ಸಿಕ್ತು? ನಿರೀಕ್ಷೆ ಸಿಕ್ತು. ಆಮೇನ್, ಹಾಲೆಲೂಯ. ಯಾರು ಇಷ್ಟೊಂದು ಕನ್ಫರ್ಮೇಶನ್ ಕೊಟ್ಟು ಮಾತಾಡ್ತಾರೆ? ಆಮೇಲೆ ಪೊಲಿಟಿಷಿಯನ್ಸ್ಗಳು ಮಾತಾಡ್ತಾರ? ಹಾಲೆಲೂಯ. ಯಾರಿಗೂ ಈ ನಿರೀಕ್ಷೆನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇನ್, ಹಾಲೆಲೂಯ. ಇವತ್ತು ಅನೇಕ ಭಕ್ತರನ್ನ ಕೇಳ್ರಿ, ವಾಕ್ಯಗಳನ್ನ ಓದಿ ಅನೇಕರು ಕರ್ತನನ್ನ ಸ್ವೀಕರಿಸ್ಕೊಂಡಿದ್ದು ಅವ್ರಿಗೊಂದು ನಿರೀಕ್ಷೆ ಇದ್ದಿದ್ರಿಂದ. ಆಮೇಲೆ ಆದ್ರಿಂದ ಕ್ರಿಸ್ತಿಯ ಜೀವಿತನ ವೇಸ್ಟ್ ಆಗಿ ಕಳಿಬೇಡ್ರಿ. ನಿಮ್ಮ ಪ್ರಯಾಸಕ್ಕೆ, ನಿಮ್ಮ ಕಷ್ಟಕ್ಕೆ, ನೀವು ಅನುಭವಿಸ್ತಿರುವಂಥ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇದೆ. ಆಮೇಲೆ ಕಾಮ ಅಲ್ಲ, ಏನಿದೆ? ಎಸ್, ಅದು ನಿಮ್ಮ ನಿರೀಕ್ಷೆ ಆಗಿರ್ಬೇಕು. ಸ್ವಲ್ಪ ಕಾಲ ಅಷ್ಟೇ. ಆಮೇಲೆ ಪಕ್ಕದವ್ರಿಗೆ ಹೇಳ್ರಿ, ಕೊಂಚ ಕಾಲ ಅಂತ. ಆಮೇಲೆ ಕೊಂಚ ಕಾಲ. ಈ ಕಷ್ಟ ಏನೋ ಕ್ಷಣ ಮಾತ್ರ. ಈ ಪ್ರಯಾಸ ಏನೋ ಹೇಳ್ರಿ ಪಕ್ಕದವ್ರಿಗೆ, ಸ್ವಲ್ಪ ಅಷ್ಟೇ ಪ್ರಯಾಸ, ಕಷ್ಟ ಸ್ವಲ್ಪ. ಆಮೆನ್, ಹಾಲೆಲೂಯ. ನಿತ್ಯತೆಯಲ್ಲಿ ಪ್ರೈಸ್ ದಿ ಲಾರ್ಡ್. ಆಮೆನ್. ಈ ನಿರೀಕ್ಷೆನೆ, ಹಾಲೆಲೂಯ, ಪುನರುತ್ಥಾನದ ಶಕ್ತಿ
ನಿರೀಕ್ಷೆ ನಿಮ್ಮಲ್ಲಿ ಕಳ್ಕೊಂಡು ಹೋಗ್ತಾ ಇದ್ರೆ, ನಾನು ಯಾಕೆ ಜೀವಂತವಾಗಿದ್ದೀನೋ, ನಾನು ಇರೋದೇ ವೇಸ್ಟ್, ನನ್ನಂತವಳು ಇರಬಾರ್ದು, ನನ್ನ ನಿರ್ಭಾಗ್ಯಳು, ನಾನು ಇರೋದೇ ವೇಸ್ಟ್, ನನ್ನಿಂದ ಯಾರಿಗೂ ಉಪಯೋಗ ಇಲ್ಲ ಅಂತ ನೀವು ಯಾರಾದ್ರೂ ಹೇಳೋದಾದ್ರೆ ಇವತ್ತು ಆ ಸ್ಟೇಟ್ಮೆಂಟ್ ನ ನೀವು ಚೇಂಜ್ ಮಾಡ್ಬೇಕು. ಆಮೇನ್, ಹಲ್ಲೆಲೂಯಾ. ಸ್ಟೇಟ್ಮೆಂಟ್ ನ ಚೇಂಜ್ ಮಾಡ್ಬೋದು. ಆಮೇಲೆ ಹೇಳ್ರಿ, ನನ್ಗೆ ಈಗಿರೋದು ಟೆಂಪ್ರವರಿ ಅಷ್ಟೇ, ನನ್ಗೆ ಈಗ ಇದೆಯಲ್ಲ ಈ ಸಮಸ್ಯೆ, ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಇದೆ. ಆಮೇಲೆ ಸೇ ದಟ್. ನಿಮ್ಮ ಪ್ರಾಬ್ಲಮ್ಸ್ ಬಗ್ಗೆ ನೀವು ಮಾತಾಡ್ರಿ. ಈಗ ಆಮೇಲೆ ನಾನು ಹೇಳಿದೆ ಸಂದೇಶದಲ್ಲಿ ನೀವು ಮಾತಾಡ್ಬೇಕು. ಆಮೇಲೆ ನೀವೇನು ಮಾತಾಡ್ತಿರೋ ಅದು ಸಂಭವಿಸ್ತದೆ. ಆಮೇಲೆ ಯಾಕೆಂದ್ರೆ ಇವತ್ತು ಪುನರುತ್ಥಾನದ ಶಕ್ತಿ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದೆ. ಆಮೇಲೆ ಹಲ್ಲೆಲೂಯಾ. ಹೇಳ್ರಿ, ನಿಮ್ಮ ಜೀವಿತದಲ್ಲಿ ಏನ್ ನಡೀತಾ ಇದೆಯೋ ಅದು ಟೆಂಪ್ರವರಿ. ಆಮೇನ್, ಹಲ್ಲೆಲೂಯಾ. ಆಮೇನ್, ಪ್ರೈಸ್ ದಿ ಲಾರ್ಡ್. ಆಮೆನ್, ಹಲ್ಲೆಲೂಯಾ. ನಾನು ಏನನ್ನ ಎದುರು ನೋಡ್ತಾ ಇದ್ದೀನೋ, ಯಾವುದ್ರ ಬಗ್ಗೆ ಭಯ ಪಡ್ತಾ ಇದ್ದೀನೋ, ನನ್ನ ಮಕ್ಕಳ ಫ್ಯೂಚರ್ ಬಗ್ಗೆ ಭಯ ಪಡ್ತಾ ಇದ್ದೀನ, ನಾಳೆ ನಾನು ಏನಾಗ್ತೀನಿ ನಾನು ಭಯ ಪಡ್ತಾ ಇದ್ದೀನ, ನಾನು ಹೇಳ್ತಾ ಇದ್ದೀನಿ ಇಟ್ಸ್ ಎ ಟೆಂಪ್ರವರಿ. ಆಮೇಲೆ ಇಷ್ಟು ದೊಡ್ಡ ಸಾಲ ಇದೆ, ನಾನು ಹೆಂಗೆ ಮುಗಿಸ್ಲಿ, ಈ ಕಾಯಿಲೆ ಇದೆ, ನಾನು ಹೆಂಗೆ ಇಟ್ಸ್ ಎ ಟೆಂಪ್ರವರಿ. ಆಮೇಲೆ ಪ್ರತಿಯೊಂದಕ್ಕೂ ಒಂದು ಸಮಯ ಇಡಲ್ಪಟ್ಟಿದೆ. ಆಮೇಲೆ ದೇವ್ರು ಹೇಳ್ತಿದ್ದಾರೆ ಎಲ್ಲದಕ್ಕೂ ಎಕ್ಸ್ಪೈರಿ ಡೇಟ್ ಇದೆ, ಆದರೆ ದೇವರಿಗೆ ನೋ ಎಕ್ಸ್ಪೈರಿ ಡೇಟ್. ಹಲ್ಲೆಲೂಯಾ. ಆತನ ಹೆಸರು ಏನು ಗೊತ್ತಾ? ಇರುವಾತನು, ಇದ್ದಾತನು, ಮುಂದೆ ಆತನು, ಬರುವಾತನು. ಆಮೇಲೆ ಹಲ್ಲೆಲೂಯಾ. ಆಮೆನ್. ನಿನ್ನ ಹಣೆ ಬರ, ನೀನು ಪಡ್ಕೊಂಬಂದಿದೆ ಇಷ್ಟು, ನೀನು ಊಟದಾಗಲೇ ಈ ಥರ ಇತ್ತು. ಆಮೇಲೆ ಸ್ಟೇಟ್ಮೆಂಟ್ನ ಚೇಂಜ್ ಮಾಡ್ರಿ. ಆಮೇಲೆ ನಿರೀಕ್ಷೆ ಎಲ್ಲಿದೆ ಗೊತ್ತಾ? ಮ್ಯಾನ್, ಎಲ್ಲಿದೆ ಬ್ರದರ್ಸ್ ನಿರೀಕ್ಷೆ? ಪುನರುತ್ಥಾನದ ಶಕ್ತಿಯಲ್ಲಿದೆ. ಈ ಸಮಯದಲ್ಲಿ ಸಭೆಯಾಗಿ ನಾವು ಪ್ರಾರ್ಥಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಯೇಸುವಿನ ನಾಮದಲ್ಲಿ ಎಲ್ಲರ ಕಣ್ಣುಗಳನ್ನ ಮುಚ್ಚಿ ರಿಸೀವ್ ದಿಸ್. ಆಮೆನ್. ಈ ಪುನರುತ್ಥಾನದ ಶಕ್ತಿಯಲ್ಲಿರುವ ನಿರೀಕ್ಷೆ. ಆಗಾಗ ಸೋಲನ್ನು ಅನುಭವಿಸ್ತಿರೋ ವಿಶ್ವಾಸಿಯೇ, ಆಗಾಗ ಬಿದ್ದು ಹೋಗ್ತಾ ಇರೋ ವಿಶ್ವಾಸಿಯೇ, ಆಗಾಗ ವಿಶ್ವಾಸದಲ್ಲಿ ಬಲಹೀನರಾಗುವ ವಿಶ್ವಾಸಿಯೇ, ಯೇಸುವಿನ ನಾಮದಲ್ಲಿ ಈ ಪುನರುತ್ಥಾನದ ಶಕ್ತಿಯಲ್ಲಿರುವಂತಹ ಆ ನಿರೀಕ್ಷೆ ನಿಮ್ಮನ್ನ ಹಿಡಿದುಕೊಳ್ಳಲಿ. ಆಮೆನ್, ಹಲ್ಲೆಲೂಯಾ. ಯೋಬನ ಹಾಗೆ ಹೇಳ್ರಿ, ನಾನು ನನ್ನ ದಿನವನ್ನ ನಾನು ನೋಡ್ತೇನೆ. ಆಮೆನ್. ಸೇ ಇಟ್ ಔಟ್. ಆಮೆನ್, ಹಲ್ಲೆಲೂಯಾ. ನಿಮ್ಮಿಂದ ಆಗದು ದೇವರಿಂದ ಸಾಧ್ಯ. ಆಮೆನ್, ಹಲ್ಲೆಲೂಯಾ. ಉಡಬ ಶಂದರಗಡಗ ರೀಬಲ್ ಖನಾರ ಬಾಯಿ ತೆರೆದು ಮಾತನಾಡ್ರಿ. ಆಮೆನ್, ಹಲ್ಲೆಲೂಯಾ. ಈ ಒಂದು ಪುನರುತ್ಥಾನದ ಶಕ್ತಿ ಮಾತನಾಡ್ತಿರುವ ಕರ್ತನೆ, ವಿಶ್ವಾಸದ ಹರಿಕೆ ನೀಡುತ್ತಿರುವ ಪ್ರತಿಯೊಬ್ಬರ ಒಳಗೆ ಚಲಿಸಲಿ ಅಪ್ಪ. ಆ ನಿರೀಕ್ಷೆಯನ್ನು ತೆಗೆದುಕೊಂಡು ಬರಲಿ. ಓ ರಬ ಶಂದರ. ಆಮೆನ್, ಆಮೆನ್. ಈ ನಿರೀಕ್ಷೆ ಎಲ್ಲಿ ತನಕ? ಈ ನಿರೀಕ್ಷೆಗೆ ನಾನು ಹೇಳಿದೆ, ಈ ನಿರೀಕ್ಷೆಗೆ ಡೇಟ್ ಆಫ್ ಎಕ್ಸ್ಪೈರಿ ಇಲ್ಲ. ಈ ನಿರೀಕ್ಷೆಗೆ ಯಾವ ಡೇಟ್ ಆಫ್ ಎಕ್ಸ್ಪೈರಿ ಇಲ್ಲ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ ಅದರ 9ನೇ ವಾಕ್ಯದಲ್ಲಿ 19ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದೇ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲ ಮನುಷ್ಯರಲ್ಲೂ ನಿರ್ಭಾಗ್ಯ. ಏನಿದೆ ಎಕ್ಸ್ಪೈರಿ ಡೇಟು? ಈ ಜೀವಮಾನ ಕಾಲ ಪೂರ್ತಿ. ಆಮೇಲೆ ನಿರೀಕ್ಷೆ ಎಲ್ಲಿ ಗಂಟ ಇರುತ್ತೆ? ಆಮೇನ್, ಹೇಳ್ರಿ ಬಾಯಿ ತೆರೆದು. ಈ ನಿರೀಕ್ಷೆ ನಿಮಗೆ ಕೊಡಲ್ಪಡ್ತಾ ಇರುವ ನಿರೀಕ್ಷೆಗೆ ಏನು ಎಕ್ಸ್ಪೈರಿ ಡೇಟು? ನಿಮ್ಮ ಲೈಫ್ ಟೈಮ್. ಆಮೆನ್, ಲೈಫ್ ಟೈಮ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಸೊ ನಾನು ಈಗ ನೋಡ್ದೋ ಪುನರುತ್ಥಾನದ ಶಕ್ತಿಯಲ್ಲಿ ಏನಿದೆ? ಬಾಯಿ ತೆರೆದು ಹೇಳ್ಬೇಕು. ಏನಿದೆ? ನಿರೀಕ್ಷೆ ಇದೆ. ನಿರೀಕ್ಷೆ ಬೇಕಾದ್ರೆ ಏನು ನೋಡ್ಬೇಕು ನೀವು? ಯೇಸುವಿನ ಹತ್ರ ಕೇಳಬೇಕು, ದೇವ್ರೆ ಸೆಂಡ್ ದಟ್ ರಿಸರೆಕ್ಷನ್ ಪವರ್. ಆ ರಿಸರೆಕ್ಷನ್ ಪವರ್ ನನ್ನ ಮೇಲೆ ಹರಿಯಲಿ. ಆಮೇಲೆ ಹಲ್ಲೆಲೂಯಾ. ರಿಸರೆಕ್ಷನ್ ಪವರ್ ಅಲ್ಲಿ ಎರಡನೇದಾಗಿ ಜೀವ ಇದೆ. ಆಮೇಲೆ ಹೇಳ್ರಿ, ರಿಸರೆಕ್ಷನ್ ಪವರ್ ಬ್ರಿಂಗ್ಸ್ ದ ಲೈಫ್. ಆಮೇಲೆ ನಾನು ವೇಗವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ಬರೆದಿಟ್ಕೊಳ್ರಿ ಸಾಕು. ಯೋಹಾನನ ಬರೆದ ಪತ್ರಿಕೆ 11ನೇ ಸುವಾರ್ತೆ 11ನೇ ಅಧ್ಯಾಯ 25ನೇ ವಾಕ್ಯ ಮತ್ತು 26ನೇ ವಾಕ್ಯ. ಈ 11ನೇ ಅಧ್ಯಾಯದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಇದು ಲಾಜರ್ನ ಒಂದು ವಿಷಯವಾದದ್ದು. ಈ ಲಾಜರ್ ಸತ್ತು ಹೋಗಿದ್ದ. ಯೇಸು ಸ್ವಾಮಿ ಅಲ್ಲಿಗೆ ಬರ್ತಿದ್ದಾರೆ. 4 ದಿನ ಆಗಿದೆ ಸತ್ತು. ಎಷ್ಟು ದಿನ ಆಗಿದೆ? ಬಾಯಿ ತೆರೆದು ಹೇಳ್ಬೇಕಿದ್ದ. ಜೀವವು ನಿಮ್ಮೊಳಗೆ ಚಲಿಸ್ತದೆ. ಆಮೇಲೆ ಹಲ್ಲೆಲೂಯಾ. ಎಷ್ಟು ದಿನ ಆಯ್ತು ಸತ್ತು? 4 ದಿನ ಆಗಿದೆ. ಆಮೇಲೆ ಹಲ್ಲೆಲೂಯಾ. ಒಂದು ಇಲಿ ಸತ್ತು 2 ದಿನಕ್ಕೆ ಹೆಂಗಾಗುತ್ತೆ ನಿಮ್ಮ ಮನೇಲಿ? ಹೇಳಿ ಬ್ರದರ್. ನಿಮಗೇನು ಗೊತ್ತಿಲ್ಲ, ಪಾಪದವರು ನಮ್ಮ ಬ್ರದರ್ಸ್. ಏನು ಹೇಳಿ ಬ್ರದರ್? ಒಂದು ಇಲಿನ ತಂದು ಸಾಯಿಸಿ ಅವ್ರ ಬೆಡ್ ಹತ್ರ ಇಟ್ಬಿಡಿ. ಸ್ಮೆಲ್ ಬರುತ್ತೆ. ಖುಷಿಯಾಗಿ ಆ ಮನೇಲಿ ಇರ್ತೀರಾ? ನೋಡಿ, ಈಗ ಹೇಳ್ತಿದ್ದಾಳೆ, ಸ್ವಂತ ಸಿಸ್ಟರ್,
ಸ್ವಂತ ಸಿಸ್ಟರ್ ಹೇಳ್ತಾ ಇದ್ದಾರೆ 11:23 ಏನು ಹೇಳ್ತಿದ್ದಾರೆ, ನಾತ ಹುಟ್ಟಿದೆ, 4 ದಿನ ಆಯಿತು ನಾತ ಹುಟ್ಟಿದೆ. ಆಮೇಲೆ ಹಾಲೆಲೂಯಾ. ಅದರ ಅರ್ಥ ಏನು? ಇನ್ಮೇಲೆ ಆಗಲ್ಲ. ಆದರೆ ರಿಸರೆಕ್ಷನ್ ಪವರ್ಗೆ ನಾತ 4 ದಿನ ಒಂದು ಸಮಸ್ಯೆನೇ ಅಲ್ಲ. ಆಮೇನ್, ಹಾಲೆಲೂಯಾ, ಆಮೇನ್. ಎಷ್ಟು ಜನ ತಗೊಳ್ತಾ ಇದ್ದಾರೆ? 25ನೇ ವಾಕ್ಯ ಈ ರೀತಿ ಹೇಳ್ತಾ ಇದೆ, ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದೆಂದಿಗೂ ಸಾಯೋದಿಲ್ಲ. ಆಮೆನ್. ರಿಸರೆಕ್ಷನ್ ಪವರ್ ಅಲ್ಲಿ ಏನಿದೆ ಸಿಸ್ಟರ್? ಲೈಫ್. ಏನಿದೆ? ಲೈಫ್. ಆಮೆನ್. ರಿಸರೆಕ್ಷನ್ ಪವರ್ ಅಲ್ಲಿ ಏನಿದೆ? ಕ್ರಿಶ್ಚಿಯಾನಿಟಿ ಸಿಂಪಲ್ ಅಲ್ಲ ಸಿಸ್ಟರ್. ಆಮೇನ್, ಆಮೇನ್. ಕ್ರಿಸ್ತಿಯ ದಾರಿ ನೀವು ಬಂದು ಹಿಂಗೆ ಕೂತ್ಕೊಂಡು ಹೋಗೋದಲ್ಲ, ಅದ್ರೊಳಗಡೆ ಇರೋದನ್ನ ತಗೊಳ್ಬೇಕು. ಆಮೇಲೆ ಅದ್ರೊಳಗಡೆ ಏನಿದೆ? ನಿರೀಕ್ಷೆ ಇದೆ, ತಗೊಳ್ರಿ ಅದನ್ನ. ಅದರಲ್ಲಿ ಒಳಗಡೆ ಏನಿದೆ? ಜೀವ ಇದೆ. ಆಮೇಲೆ ಅದನ್ನ ಡೆಮಾನ್ಸ್ಟ್ರೇಷನ್ ಮಾಡಿಕೊಟ್ರು ಯೇಸು ಸ್ವಾಮಿ. 4 ದಿನ ಅವರಿಗೆ ಸಮಸ್ಯೆ ಅಲ್ಲ, ನಾತ ಬಂದಿದ್ದು ಸಮಸ್ಯೆ ಅಲ್ಲ, ಅಸಾಧ್ಯ ಮನುಷ್ಯನಿಗೆ ದೇವರಿಗೆ ಸಾಧ್ಯ. ಆಮೇಲೆ ಅದು ನಿಮ್ಮ ಯಾವುದೇ ಸಮಸ್ಯೆ ಇರ್ಬೋದು. ಆಮೇಲೆ ಡಾಕ್ಟರ್ಸ್ ಹೇಳಿರ್ಬೋದು ಆಗೋದಿಲ್ಲ, ಲೈಫ್ ಲಾಂಗ್ ಟ್ಯಾಬ್ಲೆಟ್ ತಗೋಬೇಕು. ಆಮೇಲೆ ದೇವರಿಂದ ಸಾಧ್ಯಪ್ಪ. ರಿಸರೆಕ್ಷನ್ ಪವರ್ ಒಳಗೆ ಆ ಲೈಫ್ ಇದೆ. ಆಮೇಲೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ನೀವು ಬಲಹೀನರು, ರೋಗಿಗಳಾಗಿರೋರು, ಆಗಾಗ ನಿಮ್ಮಲ್ಲಿ ರೋಗ ಬಾಧಿಸ್ತಾ ಇದ್ರೆ ಯಾಕೆ ನೀವು ಈ ಪವರ್ ಆಫ್ ರಿಸರೆಕ್ಷನ್ನ ನೀವು ತಗೊಳ್ಬಾರ್ದು ಹೇಳ್ರಿ? ಕಳೆದ ಸರಿ ನನಗೆ ತುಂಬ ಈ ಕೈನ ಎತ್ತಲಿಕ್ಕೆ ಆಗ್ತಾ ಇರಲಿಲ್ಲ, ತುಂಬ ನಮ್ನೆಸ್ ಬರ್ತಿತ್ತು. ಎಲ್ಲರ ಹತ್ರ ತೋರಿಸ್ದೆ. ಏನು ಹಾಕೋಬೇಕಂದ್ರು ಗೊತ್ತಾ? ಇಲ್ಲಿಗೆ ಒಂದು ನೆಕ್ ಬೆಲ್ಟ್ ಹಾಕೋಬೇಕು ಅಂದರು. ಅಷ್ಟೊತ್ತಿಗೆ ನನ್ನೆಲ್ಲ ಎಲ್ಲರೂ ಹೇಳ್ತಿದ್ರು, ನಾಯಿ ಬೆಲ್ಟ್ ಥರ ಹಾಕೊಂಬರ್ಬೇಕು ನೀವು ಡ್ಯೂಟಿಗೆ ಅಂತೆಲ್ಲ ಹೇಳ್ತಾ. ನಾನು ಒಂದ್ಸತಿ ಗೆಸ್ ಮಾಡಿದೆ, ದೇವರೇ ಆ ರಿಸರೆಕ್ಷನ್ ಪವರ್. ಆಮೇಲೆ ಕೇಳಿಸ್ಕೊಳ್ರಿ, ಆ ರಿಸರೆಕ್ಷನ್ ಪವರ್. ನಾನು ಬೆಳಗ್ಗೆ ಹೇಳ್ತಾ ಇದ್ದೆ ಕನ್ನಡಿ ನೋಡುವಾಗ, ನಿನ್ನ ಪುನರುತ್ಥಾನದ ಶಕ್ತಿ ನನ್ನ ಬಲಹೀನವಾದಂಥ ನರಗಳಲ್ಲಿ ಇಳಿಯಲಿ. ಆಮೇನ್, ಹಾಲೆಲೂಯಾ. ಕ್ರಿಶ್ಚಿಯಾನಿಟಿ ಈಸ್ ಎ ಪ್ರಾಕ್ಟಿಕಲ್ ಲೈಫ್. ಅಂಟಿಲ್ ಅನ್ಲೆಸ್ ನೀವು ಕನ್ಫೆಸ್ ಮಾಡ್ದೇನೆ, ನೀವು ಆ ವಾಕ್ಯವನ್ನು ತಗೊಂಡು ತಿಂದೇನೆ ಏನೂ ನಡೆಯೋದಿಲ್ಲ. ಆಮೇನ್, ಹಾಲೆಲೂಯಾ. ಏನು ನಡೆಯಲ್ಲ. ಬರೆದಿಟ್ಟ ವಾಕ್ಯ ಥರ. ಯಾಕೆ ಅದನ್ನು ನಾವು ಹೇಳ್ಬಾರ್ದು? ಯಾಕೆ ಅದ್ರೊಳಗಡೆ ಇರುವ ಜೀವನ ತಗೊಳ್ಬಾರ್ದು? ಯಾಕೆ ನಾವು ಮಾಡಬಾರ್ದು? ನಾವು ಸೋಂಬೇರಿಗಳು. ಪಾಸ್ಟರ್ ರೆಡಿ ಮಾಡಿ ನಮ್ಮ ಬಾಯಿ ಒಳಗಡೆ ಸ್ಪೂನಲ್ಲಿ ಹಾಕಿ ಫೀಡ್ ಮಾಡ್ಬೇಕು. ಯಾಕೆ ನಾವು ಮನೇಲಿ ಹೋಗಿ ಹೇಳ್ಬಾರ್ದು? ಅವತ್ತು ಆ ಸಿಸ್ಟ್ರಿಗೆ ಕೈ ನೋವನ್ನು ಬಿಡುಗಡೆ ಮಾಡ್ದಲ್ಲ, ಯಾಕೆ ನನ್ನ ಈ ಕಾಯಿಲೆಯಿಂದ ಕ್ಲಿಯರ್ ಮಾಡಬಾರ್ದು? ಆ ರಿಸರೆಕ್ಷನ್ ಪವರಿಗೆ ಲೈಫ್ ಕೊಡೋ ಶಕ್ತಿ ಇಲ್ವಾ? ಎಷ್ಟು ಎಕ್ಸಾಂಪಲ್ಸ್ ಬೇಕು ನಿಮಗೆ? ಸತ್ತೋರು ಎಷ್ಟು ಜನ ಎದ್ದಿದ್ದಾರೆ. ಆಮೇಲೆ ಇವತ್ತಿಗೂ ಅನೇಕರು ಸತ್ತೋಗ್ತೀನಿ ಅಂತ ಬರೆದಿಟ್ಟ ಮೆಡಿಕಲ್ ರಿಪೋರ್ಟ್ ಅನ್ನ ಚೇಂಜ್ ಮಾಡಿದೆ ದೇವರು. ಆಮೇಲೆ ಅವ್ರಿಗೆ ಮಾತ್ರ ಮಿರಾಕಲ್ಲ, ನಮಗಿಲ್ವಾ? ದೇವ್ರ ಪಕ್ಷಪಾತಿ ಅಲ್ಲ. ಅಂಟಿಲ್ ಅನ್ಲೆಸ್ ನೀವು ತಗೊಂಡು ತಿನ್ನೋ ತನಕ. ಏನು ಹೇಳ್ತಾ ಇದ್ದೀನಿ? ತಗೊಂಡು ತಿನ್ನೋ ತನಕ ಇದ್ರೊಳಗಡೆ ಇರೋ ಜೀವ ನನಗೆ. ಆಮೇಲೆ ಇದ್ರ ರಿಸರೆಕ್ಷನ್ ಪವರಲ್ಲಿ ಇರುವ ಜೀವ ನನಗೆ. ದೇವ್ರು ಹೇಳಿದ್ರು, ನಾನೇ ಪುನರುತ್ಥಾನದ ಶಕ್ತಿ. ಏನು ಪವರ್ಫುಲ್ ಸ್ಟೇಟ್ಮೆಂಟ್. ಯಾರು ಈ ಥರ ಹೇಳಿದ್ದಾರೆ? ಆಮೇಲೆ ನಿನ್ನ ದೇವ್ರು ಹೇಳಿದ್ದಾರೆ, ಜನರನ್ನ ನೋಡ್ಕೊಂಡೆ. ಆಮೇಲೆ ನಾನೇ ಆಮೇಲೆ ಆ ಯಾಮ್ ಅನ್ನೋದಿದೆಯಲ್ಲ, ನಾನೇ ಜೀವ, ನಾನೇ ಬೆಳಕು, ನನ್ನಲ್ಲೊರತು ಬೇರೆ ಯಾರಿಗೂ ನಿತ್ಯ ಜೀವ. ಇಂಥ ಪವರ್ಫುಲ್ ಸ್ಟೇಟ್ಮೆಂಟ್ ಯಾರು ಕೊಡ್ಲಿಕ್ಕೆ ಸಾಧ್ಯ? ದೇವ್ರು ಹೇಳ್ತಿದ್ದಾರೆ, ನಾನೇ ಪುನರುತ್ಥಾನ, ನನ್ನನ್ನು ನಂಬುವನು ಅವನು ಸತ್ತರೂ ಬದುಕ್ತಾನೆ. ಆಮೇಲೆ ಹಾಲೆಲೂಯಾ. ನಿಮಗೆ ಡಾಕ್ಟರ್ಸ್ಗಳು ಯಾವುದಾದ್ರೂ ಒಂದು ರಿಪೋರ್ಟ್ ಕೊಟ್ಟಿರ್ಬೋದು, ನಿನಗೆ ಈ ಕಾಯಿಲೆ ಇದೆ, ಕೊಟ್ಟಿದ್ದಾರಾ ಇಲ್ವಾ? ನನಗೊಂದು 3 ರಿಪೋರ್ಟ್ ಇದೆ ನನ್ನ ಹತ್ರ. ಇನ್ನು ಶಶಿಕಲಾ ಸಿಸ್ಟರ್ ಗೊತ್ತು, ನನ್ನ ಹತ್ರನೂ 3 ರಿಪೋರ್ಟ್ ಇದೆ. ನಾನು ಸ್ವಲ್ಪ ಬಲಹೀನ. ಆ 3 ರಿಪೋರ್ಟನ್ನು ನೋಡ್ಕೊಂಡು ಹೇಳಕ್ಕೆ ಸಾಧ್ಯನಾ? ಪುನರುತ್ಥಾನದ ಶಕ್ತಿ ಈ ರಿಪೋರ್ಟ್ ಒಳಗಡೆ ಎಲ್ಲ ನನ್ನೊಳಗಡೆ ಚಲಿಸಲಿ. ಆಮೇನ್, ಹಾಲೆಲೂಯಾ. ಒಂದು ಇಂಗ್ಲಿಷ್ ಸಾಂಗ್, ಹೂಸ್ ರಿಪೋರ್ಟ್ ಡೂ ಯು ಬಿಲೀವ್? ಆಮೇಲೆ ಡಾಕ್ಟರ್ಸ್ ರಿಪೋರ್ಟಾ ದೇವರ ರಿಪೋರ್ಟಾ? ಆಮೇಲೆ ಆ ರಿಪೋರ್ಟ್ನ ದೇವರಿಂದ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ವಾ? ಯಾಕೆ ನಾವು ಇದನ್ನು ತಗೋಬಾರ್ದು? ನನ್ನನ್ನು ಸೇರಿಸಿ ನಾನು ಕೇಳ್ತೀನಿ, ಯಾಕೆ ನಾವು ಇದನ್ನು ತಗೋಬಾರ್ದು? ವಾಕ್ಯ ಬೇರೆಯವ್ರಿಗೆ ಬರೆಯಲ್ಪಟ್ಟಿಲ್ಲ, ಅನ್ಯರಿಗೆ ಬರೆಯಲ್ಪಟ್ಟಿದ್ದ, ನಂಬುವ ನನಗೆ ನಿನಗೆ. ಆಮೇಲೆ ಹಾಲೆಲೂಯಾ. ನಿಮಗಿದು ಹುಚ್ಚು ಮಾತ್ರ ಅನ್ನಿಸ್ತಾ ಇರ್ಬೋದು ಕೆಲವರಿಗೆ, ಆದರೆ ನಾನು ಹೇಳ್ತೀನಿ, ಇಟ್ಸ್ ರಿಯಾಲಿಟಿ. ನಾವು ತಗೊಳ್ತಾ ಇಲ್ಲ ಅಷ್ಟೇ. ಎಷ್ಟು ಜನ ಕಾಸೆ ಆ ಜೀವ ನನ್ನೊಳಗೆ ಬರಬೇಕು.
ಅಯ್ಯೋ ಮಾತಾಡ್ರಿ ಬ್ರದರ್ಸ್. ಆಮೇನ್. ಜೀವಂತ ಕಲ್ಲುಗಳೇ ಮಾತನಾಡ್ರಿ. ಆಮೇನ್. ಹಾಲೆಲೂಯಾ. ಕ್ರಿಸ್ತನ ಒಳಗಡೆ ಇರುವ ಜೀವ, ಆಮೇನ್, ಕ್ರಿಸ್ತನ ಒಳಗಡೆ ಅಡಗಿರುವಂತಹ ದೇವ್ರನ್ನ ನೋಡ್ರಿ. ನಾನೇ ಪುನರುತ್ಥಾನ. ಆಮೇನ್. ಆ ಪುನರುತ್ಥಾನದ ಶಕ್ತಿ. ಆಮೇನ್. ಕಣ್ಣು ಮುಚ್ಕೊಂಡು ಆಮೇನ್. ಈ ಸಮಯದಲ್ಲಿ ನನಗೆ ಗೊತ್ತಿಲ್ಲ ಯಾವ ಭಾಗದಲ್ಲಿ ನೀವು ಸತ್ತೋಗಿದ್ದೀರಾ. ನಿಮ್ಮ ಬಿಸ್ನೆಸ್ ಸತ್ತೋಗಿದ್ಯಾ, ನಿಮ್ಮ ಫೈನಾನ್ಸ್ ಸತ್ತೋಗಿದ್ಯಾ, ನಿಮ್ಮ ಆತ್ಮಿಕ ಜೀವಿತ ಸತ್ತೋಗಿದ್ಯಾ, ಪ್ರೇಯರ್ ಮಾಡಕ್ ಆಗ್ತಾ ಇಲ್ವಾ, ಪ್ರೇಯರಿಗೆ ಕೂತಾಗ ನಿದ್ದೆ ಬರುತ್ತಾ, ವಾಕ್ಯಗಳನ್ನ ಕೇಳುವಾಗ ನಿದ್ದೆ ಬರುತ್ತಾ, ಅಥವಾ ನಿಮ್ಮ ಮನೆಗಳಲ್ಲಿ ಸಮಾಧಾನ ಇಲ್ವಾ, ನನಗೆ ಗೊತ್ತಿಲ್ಲ. ನಿಮ್ಮ ಫ್ಯೂಚರ್ ಬಗ್ಗೆ, ನಿಮ್ಮ ಮಕ್ಕಳ ಫ್ಯೂಚರ್ ಬಗ್ಗೆ ಕ್ವಶ್ಚನ್ ಮಾರ್ಕ್ ಅಲ್ಲಿದ್ದೀರಾ. ಆಮೇನ್. ಕೇಳ್ರಿ, ಯೇಸುವಿನ ನಾಮದಲ್ಲಿ ನಿನ್ನೊಳಗಡೆ ಇರುವ ಪುನರುತ್ಥಾನದ ಶಕ್ತಿ, ಜೀವವನ್ನ ಉಂಟು ಮಾಡುವ ಪುನರುತ್ಥಾನದ ಶಕ್ತಿ ಇವತ್ತು ವಾಕ್ಯಗಳನ್ನ ಕೇಳ್ತಿರುವ ಓ ಹಲ್ಲೆಲೂಯ ನನ್ನ ಮೇಲೂ, ಓ ಕರ್ತನೇ, ಪ್ರತಿ ಒಬ್ಬರ ಮೇಲೂ ಅದು ಹರಿಯಲ್ಲಿ. ಒಬ್ಬೊಬ್ಬರ ವೈಯಕ್ತಿಕ ಜೀವಿತದ ಒಳಗಡೆ, ಒಬ್ಬೊಬ್ಬರ ಕರ್ತನೆ ಸ್ಪಿರಿಚುವಲ್ ಲೈಫ್ ನ ಒಳಗಡೆ, ಒಬ್ಬೊಬ್ಬರ ಫೈನಾನ್ಸ್ ಒಳಗಡೆ, ಒಬ್ಬೊಬ್ಬರ ಆರೋಗ್ಯದ ಒಳಗಡೆ ಈ ಜೀವ ಸಮೃದ್ಧಿಯಾಗಿ ರಿಸೀವ್ ದಿಸ್ ಚರ್ಚ್. ಆಮೆನ್. ಪಡ್ಕೊಳ್ರಿ. ಆಮೆನ್. ಹಾಲೆಲೂಯ. ಉಡಬಾರಾಗರ ಜನಗದ ವಸ್ಯ. ಕರ್ತನೆ, ಸತ್ತು ಹೋಗಿರುವಂತ ಜೀವಿತ ಎದ್ದೇಳಲ್ಲಿ. ಕುಟುಂಬ ಜೀವಿತದ ಒಳಗಡೆ ಜಗಳ ನಡೀತಾ ಇರುವ ಕುಟುಂಬ ಜೀವಿತದ ಒಳಗಡೆ, ಯಾವಾಗಲೂ ಕಚ್ಚಾಟ ನಡೀತಿರುವ ನಿನ್ನ ಮನೆ ಒಳಗಡೆ, ಯಾವಾಗಲೂ ಬಿಸ್ನೆಸ್ ಅಲ್ಲಿ ಸೋಲನ್ನು ಅನುಭವಿಸ್ತಿರುವ ನಿನ್ನ ಲೈಫಿನ ಒಳಗಡೆ ಈ ಒಂದು ಪುನರುತ್ಥಾನದ ಶಕ್ತಿ. ರಿಸೀವ್ ದಿಸ್. ಆಮೆನ್. ಹಾಲೆಲೂಯಾ. ರೋಗಿ ರೋಗಿ ಎಂಬುದಾಗಿ ಪಟ್ಟ ಕಟ್ಟಿರುವ ನೀನು ರೋಗಿ ಅಲ್ಲ. ಆಮೆನ್. ಹೇಳ್ರಿ ಹಾಲೆಲೂಯಾ. ಡಾಕ್ಟರ್ಸ್ ರಿಪೋರ್ಟ್ ನಿಮಗೆ ನೆನಪಿಗೆ ಬರಲಿ. ಹೇಗೆ ಹೇಳ್ರಿ, ಆ ಪುನರುತ್ಥಾನದ ಶಕ್ತಿ ಆ ಬಲಹೀನವಾಗಿರುವ ಜಾಗದಲ್ಲಿ ಈಗಲೇ ಈಗಲೇ ರಬಾ ಶೆಬರ ಮಲ್ಕ ಓ ರಿಬಲ್ಕನ ಓ ರಿಸೀವ್ ಯುವರ್ ಹೀಲಿಂಗ್ ಚರ್ಚ್. ಆಮೆನ್. ಹಾಲೆಲೂಯಾ. ಯೇಸುವಿನ ನಾಮದಲ್ಲಿ ಸತ್ತು ಹೋಗಿರುವ ನರ, ಸತ್ತು ಹೋಗಿರುವಂತಹ ಮಾಂಸ ಖಂಡಗಳು, ಬಲಹೀನವಾಗಿರುವ ಬೋನುಗಳನ್ನ ಯೇಸುವಿನ ನಾಮದಲ್ಲಿ ಆ ಜೀವ ಪುನರುತ್ಥಾನದ ಶಕ್ತಿಯ ಒಳಗಡೆ ಇರುವ ಜೀವ. ಆಮೇನ್. ದೇವ್ರು ನಂಗೆ ಶಕ್ತವಾಗಿ ಹೇಳ್ತಾರೆ, ಕೆಲವು ಕುಟುಂಬದಲ್ಲಿ ಆಮೇನ್ ಜೀವನೇ ಇಲ್ಲ. ಕೆಲವು ಸಂಬಂಧದ ಒಳಗಡೆ ಜೀವ ಇಲ್ಲ. ಹಸ್ಬೆಂಡ್ ಅಂಡ್ ವೈಫ್ ಒಳಗಡೆ ಜೀವ ಇಲ್ಲ. ಹಾಲೆಲೂಯಾ. ದೇವ್ರು ನಂಗೆ ಸ್ಪಷ್ಟವಾಗಿ ಪ್ರೆಸ್ ಮಾಡಿ ಹೇಳ್ತಿದ್ದಾರೆ ಈ ಹಗಲಿನ ವೇಳೆಯಲ್ಲಿ. ಕೆಲವೊಂದು ಕುಟುಂಬದ ಒಳಗಡೆ ತಂದೆ ತಾಯಿಗೂ ಮಕ್ಕಳ ಮಧ್ಯದಲ್ಲಿ ಆ ಜೀವ ಇಲ್ಲ. ದಟ್ ಕನೆಕ್ಷನ್, ಆ ಕನೆಕ್ಷನ್ಸ್ ಇಲ್ಲ. ಆಮೇನ್. ಈ ಸಮಯದಲ್ಲಿ ದೇವರಾತ್ಮನ ಹೇಳ್ತಿದ್ದಾರೆ, ರಿಸೀವ್ ದಟ್. ಆಮೇನ್. ಪುನರುತ್ಥಾನದ ಶಕ್ತಿ ಒಳಗಡೆ ಇರುವ ಜೀವ, ಆ ಸತ್ತೋಗಿರುವಂತಹ ಒಡೆದೋಗಿರುವ ಮನಸ್ಸುಗಳ ಒಳಗಡೆ, ಸಂಬಂಧದ ಒಳಗಡೆ ಕಾರ್ಯ ಮಾಡಲಿ. ರಿಸೀವ್ ದಟ್ ಚರ್ಚ್. ಯಾವ ಮನೆಯಲ್ಲಿ ನಿಮ್ಮೊಳಗೆ ಜೀವ ಇಲ್ಲ ಅನ್ಸ್ಕೊಂಡಿದ್ದೀರೋ, ಯೇಸುವಿನ ನಾಮದಲ್ಲಿ ಅದನ್ನು ತಗೊಳ್ರಿ. ಹಸ್ಬೆಂಡ್ ಅಂಡ್ ವೈಫ್ ಒಳಗಡೆ ಜೀವ ಉಂಟಾಗಲಿ. ಆಮೆನ್. ಹಾಲೆಲೂಯಾ. ಓ ಕುಟುಂಬ ಜೀವಿತ ಸತ್ತು ಹೋಗಿರೋರು, ಆಮೆನ್. ಹಾಲೆಲೂಯಾ. ಸಿಸ್ಟರ್, ಇದು ಸರಿ ಆವಾಜ್. ಆಮೆನ್. ಓ ಎಷ್ಟು ಸತಿ ಹೇಳಿದಿರೋ, ಇವ್ರಿಗೆ ಯಾವತ್ತೂ ಸರಿ ಹೋಗೋದು, ನಮ್ಮ ಯಜಮಾನ್ರು ಸರಿನೇ ಹೋಗಲ್ಲ, ನನ್ನ ವೈಫ ಅವಳು ಬಾಯಿ ಮುಚ್ಚೋದೇ ಇಲ್ಲ, ನನ್ನ ಮಗ ಸರಿನೇ ಹೋಗೋದಿಲ್ಲ ಅಂತ ನೀವು ಮಾತಾಡಿದಿರಲ್ಲ. ಇವತ್ತು ದೇವ್ರು ಹೇಳ್ತಿದ್ದಾರೆ, ರಿಸರೆಕ್ಷನ್ ಪವರ್. ಆಮೇನ್. ರಿಸೀವ್ ದಟ್. ಆಮೇನ್. ಸೊ ದೇವ್ರು ಯಾರಿಗೋ ಹೇಳ್ತಿದ್ದಾರೆ, ರಿಸೀವ್ ಮಾಡ್ಕೊಳ್ರಿ. ಆಮೇನ್. ಹಾಲೆಲೂಯಾ. ಈ ಸಮಯದಲ್ಲಿ ಎದುರಾಗಿ ನಿಂತಿರುವ ಮಕ್ಕಳುಗಳು ಯೇಸುವಿನ ನಾಮದಲ್ಲಿ ಸಬ್ಮಿಷನ್ ಒಳಗೆ ಬರಲಿ. ಆಮೆನ್. ಹಾಲೆಲೂಯಾ. ಗಂಡ ಹೆಂಡತಿಯ ಮಧ್ಯದಲ್ಲಿ, ಕುಟುಂಬದ ಮಧ್ಯದಲ್ಲಿ ಅನ್ನೆಸೆಸರಿಯಾಗಿ ಬಂದು ಜಗಳವನ್ನು ಎಬ್ಬಿಸುವಂತ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಮುರಿದಾಕ್ತಾ ಇದ್ದಾನೆ. ಆತ್ಮಿಕ ಜೀವಿತ ಕೆಲವರಿಗೆ ಬಿದ್ದೋಗಿದೆ. ನಿದ್ದೆ ನಿದ್ದೆ ನಿದ್ದೆ. ಬೈಬಲ್ ಓದಕ್ಕಾಗ್ತಾ ಇಲ್ಲ, ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕೆಲವು ಚಟ್ಟಗಳನ್ನ ಬಿಡಕ್ಕಾಗ್ತಾ ಇಲ್ಲ, ಹನ್ಸ್ ಪಾನ್ಪರಾಗ ಕುಡುಕತನ, ಕೆಟ್ಟ ಬುದ್ಧಿ, ಇವುಗಳನ್ನ ಬಿಡಕ್ಕಾಗ್ತಾ ಇಲ್ಲ. ಆಮೇಲೆ ಆತ್ಮಿಕತೆಯಲ್ಲಿ ಸತ್ತು ಹೋಗಿರೋ ನೀನು ದೇವರನ್ನ ನೋಡಿ ಕರಿತೀಯ, ದಾವಿದು ಕುಮಾರ, ದಾವಿದು ಪುತ್ರ, ನನ್ನ ಮೇಲೆ ಮನ ಮರುಗು. ಓ ಕರೀರಿ. ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾರೆ. ಪುನರುತ್ಥಾನದ ಶಕ್ತಿ ನಮ್ಮ ಮೇಲೆ ಚಲಿಸ್ತಾ ಇದ್ದಾರೆ. ಕಾಲ್ ಹಿಮ್. ದೇವ್ರು ಹೇಳಿದ್ರು, ಹುಡುಕು, ನಾನು ಹಿಂಗೆ ಸಿಗ್ತೀನಿ. ತಟ್ಟು. ಕೇಳಕ್ ಸಾಧ್ಯನಾ? ದೇವ್ರೇ, ನನ್ನನ್ನು ಮುಟ್ಟು, ನನ್ನ ಕುಟುಂಬವನ್ನು ಮುಟ್ಟು, ನನ್ನ ವೈಯಕ್ತಿಕ ಜೀವಿತವನ್ನು ಮುಟ್ಟು. ಎಸ್. ಹಾಲೆಲೂಯ. ದೇವ್ರು ಹೇಳ್ತಿದ್ದಾರೆ, ಆಮೆನ್. ಹಾಲೆಲೂಯ. ನನ್ನೊಳಗಿರುವ ಶಕ್ತಿಯನ್ನ ಯಾರು ಉಪಯೋಗಿಸ್ಕೊಳ್ತಾ ಇಲ್ಲ. ಕ್ಲೈಮ್ ದಟ್. ಹೇಳ್ರಿ, ನನಗೆ ಸ್ವಂತ, ನನಗೆ ಸ್ವಂತ ಅದು. ಆಮೇಲೆ ಹೇಳ್ರಿ, ಸ್ಪೀಕ್
ಸ್ಪೀಕ್ ದಟ್. ನಿಮ್ಮ ಮಕ್ಕಳ ಮೇಲೆ ಆ ಶಕ್ತಿಯನ್ನ ಹೇಳ್ರಿ, ನಿಮ್ಮ ಯಜಮಾನರ ಮೇಲೆ ಹೇಳ್ರಿ, ನಿಮ್ಮ ಆರೋಗ್ಯದ ಮೇಲೆ ಹೇಳ್ರಿ, ಅಂಡ್ ರಿಸೀವ್. ದೇವ್ರು ಹೇಳಿದ್ರು ಮಾರ್ತಾಗೆ, ನೀನ್ ನಂಬಿದ್ರೆ ದೇವರ ಮಹಿಮೆಯನ್ನ ಕಾಣ್ತೀಯ. ಇವತ್ತು ಸಭೆಯನ್ನ ನೋಡಿ ನಾನು ಹೇಳ್ತಾ ಇದ್ದೀನಿ, ದೇವರೇ ಪುನರುತ್ಥಾನವಾಗಿದ್ದಾನೆ. ಅದನ್ನ ನೀನ್ ನಂಬೋದಾದ್ರೆ ಹಾಲೆಲೂಯಾ. ಓ ರಬ ಶಂದರ ದೀಕಲ್ನಾರ ಜನಗದ ವಸ್ಯ. ನಾನು ವೇಗವಾಗಿ ಹೋಗ್ತಾ ಇದ್ದೇನೆ. ಹಾಲೆಲೂಯಾ. ಯಾರಿಗೆ ಬೇಕೋ ರಿಸೀವ್ ಮಾಡ್ಕೊಳ್ರಿ. ಆಮೆನ್. ಜೀಸಸ್ ಈ ಸಮಯದಲ್ಲಿ ಆತ್ಮಿಕವಾಗಿ ಬಲಹೀನವಾಗಿರುವ ಸಕಲ ಕಾರ್ಯಗಳು ಮಾರ್ಪಡಲಿ. ಎರಡನೇದಾಗಿ ರಿಸರೆಕ್ಷನ್ ಪವರ್ ಅಲ್ಲಿ ತಡೆಗಳನ್ನ ಒಡೆಯುವಂತ ಶಕ್ತಿ ಇದೆ. ರಿಸರೆಕ್ಷನ್ ಪವರ್ ನಲ್ಲಿ ತಡೆಗಳನ್ನ ಒಡೆಯುವ ಶಕ್ತಿ. ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್. ಯಾವುದಾದ್ರೂ ವಿಷಯದಲ್ಲಿ ನಿಮಗೆ ತಡೆಗಳಿದ್ರೆ ಆಮೇಲೆ ಇವತ್ತು ಪುನರುತ್ಥಾನದ ಶಕ್ತಿ ಅದನ್ನ ತೆಗೆದು ಹಾಕುವುದಾಗಿದೆ. ವಾಕ್ಯ ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 3ನೇ ವಾಕ್ಯ. ಸಮಾಧಿಗೆ ಮುಚ್ಚಿದ ಕಲ್ಲು ಬಹಳ ದೊಡ್ಡದಾಗಿದ್ದರಿಂದ ಅವರು ಸಮಾಧಿಯ ಬಾಗಿಲಿನಿಂದ ಆ ಕಲ್ಲನ್ನು ನಮಗೋಸ್ಕರ ಉರುಳಿಸೋರು ಯಾರಿದ್ದಾರೆ ಎಂದು ತಮ್ಮ ಒಳಗೆ ಮಾತನಾಡುತ್ತಿರಲಾಗಿ ತಲೆ ಎತ್ತಿ ನೋಡಿದಾಗ ಆ ಕಲ್ಲು ಉರುಳಿಸಲ್ಪಟ್ಟಿರುವುದನ್ನ ಕಂಡರು. ಆಮೇಲೆ ಇವತ್ತು ವಿಶ್ವಾಸಿಯೇ, ನನ್ನ ಈ ಪ್ರಾಬ್ಲಮ್ ಅನ್ನ ಯಾರು ಸಾಲ್ವ್ ಮಾಡ್ತಾರೆ? ನನಗಿರುವ ತಡೆನ ಯಾರು ತೆಗಿತಾರೆ? ನಾನು ಯಾರ ಹತ್ರ ಹೋಗಿ ಹೇಳಿ? ಇಲ್ಲಿ ನಾವು ನೋಡ್ಬೋದು, ಒಂದು ಹೆಂಗಸು ಮುನ್ನು ಬೆಳಗಿರುವಾಗಲೇ ಓಡಿ ಹೋಗಿ ಸಮಾಧಿ ಹತ್ರ ಓಡಿ ಹೋಗ್ತಿದ್ದಾಳೆ. ಅಲ್ಲಿದ್ದಂಥ ದೊಡ್ಡ ಕಲ್ಲು, ನೀವು ಅನ್ಕೋಬಿಡ್ರಿ ದೊಡ್ಡದು ಅಂದ್ರೆ ಇಷ್ಟು ದೊಡ್ಡದಲ್ಲ, ಅದು ದೊಡ್ಡದು ಅಂತ ಹೇಳಿದ್ರೆ ಅದರ ಯಾರಿಂದಲೂ ಉರುಳಿಕ್ ಸಾಕಾಗೋದಿಲ್ಲ ಅಂತ ಕಲ್ಲಿದ್ದಾಗ ಅವಳು ನೋಡಿ ಹೇಳ್ತಿದ್ದಾಳೆ, ಈ ಕಲ್ಲನ್ನು ನನಗಾಗಿ ಉರುಳಿಸೋರು ಯಾರಿದ್ದಾರೆ? ಆಮೇನ್ ಅವಳು ಜಸ್ಟ್ ಮಾತಾಡಿದ್ಲು, ನಾನು ಹೇಳ್ತಾ ಇದ್ದೇನೆ, ಪವರ್ ಆಫ್ ರಿಸರೆಕ್ಷನ್ ಕಾರ್ಯ ಮಾಡ್ತು. ಆಮೇಲೆ ಇವತ್ತು ಅನೇಕರು ನನ್ನ ಪ್ರಾಬ್ಲಮನ್ನು ಯಾರು ಸಾಲ್ವ್ ಮಾಡ್ತಾರೆ? ಯಾವ ದೊಡ್ಡವ್ರಿಗೂ ಆಗಲ್ಲ. ಯಾರು ಕೂತ್ರು ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ, ನನಗಾಗಿ ಯಾರು ಮಾತಾಡ್ತಾರೆ, ನನಗಾಗಿ ನನ್ನ ವಿಷಯದಲ್ಲಿ ಯಾರು ಕೇಳ್ತಾರೆ ಅಂತ ಪ್ರಶ್ನೆ ಹಾಕುವ ಜೀವಿತವನ್ನು ನೋಡಿ ದೇವ್ರು ಹೇಳ್ತಾರೆ, ದೇರ್ ಈಸ್ ಆಮೆನ್ ಹಾಲೆ ಸೊಲ್ಯೂಷನ್ ಇನ್ ರಿಸರೆಕ್ಷನ್ ಪವರ್. ಓ ಹಾಲೆಲೂಯಾ. ಆ ನಿನ್ನ ಕಲ್ಲನ್ನ, ಆ ನಿನ್ನ ತಡೆಯನ್ನ, ಆ ನಿನ್ನ ಪ್ರಶ್ನೆಗೆ ಉತ್ತರವನ್ನ ಕೊಡ್ಲಿಕ್ಕೆ ಪುನರುತ್ಥಾನದ ಶಕ್ತಿಯಿಂದ ಸಾಧ್ಯ. ಆಮೆನ್ ಹಾಲೆಲೂಯಾ. ಬ್ರದರ್ಸ್, ರಿಸೀವ್ ದಿಸ್. ನಿಮ್ಮ ಕುಟುಂಬದಲ್ಲಿ ಎಷ್ಟೆಷ್ಟು ಪ್ರಾಬ್ಲಮ್ಸ್ ಇಂದ ಹೋಗ್ತಿದ್ದೀರಾ? ಯಾರಿಂದ ನಿಮ್ಮ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಕ್ ಸಾಧ್ಯ? ಎನ್ನಾಲ ಮುಡಿயாது, ಆಂಡವ್ರನಾಲ ಮುಡಿಯು. ಆಮೆನ್ ಹಾಲೆಲ್ಲ ನಂಬಿದ್ರೆ ದೇವರ ಮಹಿಮೆಯನ್ನ ಕಾಣ್ತೀರಾ. ಇದು ವಿಶ್ವಾಸಿಗೆ ಹೇಳ್ತಾ ಇದ್ದೀನಿ, ಇಫ್ ಯು ಬಿಲೀವ್, ನಿನ್ನ ಮನೆ ಕ್ರಮ ತಪ್ಪಿ ಹೋಗಿದೆ. ದೇವರು ಹೇಳ್ತಿದ್ದಾರೆ, ನಿನ್ನ ಮನೆ ಕ್ರಮ ತಪ್ಪಿ ಹೋಗಿದೆ. ಹಾಲೆಲೂಯಾ. ಇಫ್ ಯು ಬಿಲೀವ್ ಅಂಡ್ ಸ್ಪೀಕ್, ನಿನ್ನ ಮಾತು ನಂಬಿ ನೀನು ಅದನ್ನು ಮಾತನಾಡೋದಾದ್ರೆ ಯಾರಲ್ಲ ಮುಡಿಯಂ? ಉಂಗ ಆಂಡವರಾಲೆ ಮುಡಿಯಂ. ಆಮೇಲೆ ನೀನು ಕರೆಯುವ ಯೇಸುವಿಂದ ಸಾಧ್ಯ. ಆಮೆನ್ ಹಾಲೆಲೂಯಾ. ರಿಸರೆಕ್ಷನ್ ಪವರ್ ಅಲ್ಲಿ ಅಸಾಧ್ಯವನ್ನ ಸಾಧ್ಯ ಮಾಡುವ ಶಕ್ತಿ ಇದೆ. ಆಮೆನ್. ಕೇಳಿದ್ಲು ಅಷ್ಟೇ, ಈ ಕಲ್ಲನ್ನು ಯಾರಿಂದ ಉರುಳಿಕ್ ಸಾಧ್ಯ? ದೇವರು ಉರುಳಿಸಿ ಕೊಟ್ರು. ಆಮೇಲೆ ಹಾಲೆಲೂಯಾ. ನಂಬಿದ್ರೆ ದೇವರ ಶಕ್ತಿಯನ್ನು ಕಾಣ್ಲಿಕ್ಕೆ ಸಾಧ್ಯ. ಕೊನೆಯದಾಗಿ ನಾನು ಮುಗಿಸ್ತಾ ಇದ್ದೀನಿ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ. ಪ್ರತಿಯೊಬ್ಬರು ಈ ವಾಕ್ಯನ ತೆಗಿಬೇಕು. ಐ ಆಮ್ ಗೋಯಿಂಗ್ ಟು ಎಂಡ್. ಈಗ ಮುಗಿಸ್ತಾ ಇದ್ದೀನಿ ನಾನು. ಎಫಿಷಿಯನ್ಸ್ ಚಾಪ್ಟರ್ 3 verse 20. ಪ್ರತಿಯೊಬ್ಬರು ಇದನ್ನು ಬಾಯಿ ತೆರೆದು ನನ್ನೊಂದಿಗೆ ಓದಬೇಕು. ಬೈಬಲ್ ಇರೋರು ಬೈಬಲ್ ತೆಗಿರಿ. ನನಗೆ ಓದೋಕ್ಕೆ ಬರಲ್ಲ ಅನ್ನೋರು ಬರೋ ವಾರದಿಂದ ಬೈಬಲ್ ಹಿಡ್ಕೊಂಡು ಬರಬೇಕು. ಈ ಬೈಬಲ್ ಹಿಡಿದರೆ ಯಾರು ಚರ್ಚ್ ಒಳಗೆ ನುಗ್ಗಂಗಿಲ್ಲ. ಇದನ್ನ ನೀವು ಹೊತ್ತಿಲ್ಲ ಅಂದರೆ ನಿಮ್ಮನ್ನು ದೇವ್ರು ಹೊರಲ್ಲ. ಬೈಬಲ್ ಇಲ್ಲದೆ ಕೈ ಬೀಸ್ಕೊಂಡು ಬಂದವ್ರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಓದಕ್ಕೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಮಾದರಿಯಾಗಿರಬೇಕು. ಆಮೇಲೆ ಹಾಲೆಲೂಯಾ. ಪಾಸ್ಟರ್ ಅಮ್ಮಗೆ ಓದಕ್ಕೆ ಬರಲ್ಲ, ನೀವು ಚೆಕ್ ಮಾಡ್ರಿ, ಅವ್ರ ಬ್ಯಾಗಲ್ಲಿ ಯಾವತ್ತೂ ಬೈಬಲ್ ಇರುತ್ತೆ. ನಿಮ್ಮನ್ನು ಯಾರು ತೆಗೆಸಿ ಓದಿಸೋದಿಲ್ಲ. ಇದನ್ನು ಹೊರಗೆ ಕಲೀರಿ, ಇದು ನಿಮ್ಮನ್ನು ಹೊರುತ್ತೆ. ಆಮೇಲೆ ಓದಕ್ಕೆ ಬರದೇ ಇದ್ದವರು ಈ ಬೈಬಲನ್ನು ನೀವು ಎದೆಗಿಟ್ಕೊಳ್ರಿ. ಓದಕ್ಕೆ ಬರುವ ಪ್ರತಿಯೊಬ್ಬರು ನನ್ನೊಂದಿಗೆ ಇದನ್ನು ಓದಬೇಕು. ನಾವೀಗ ಪ್ರಾರ್ಥನೆ ಪ್ರತಿಯೊಬ್ಬರು ಓದಬೇಕು. ಆಮೇಲೆ ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಾಕ್ಯ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ. ಆಮೆನ್ ಹಾಲೆಲೂಯಾ. ಆಮೆನ್ ಹಾಲೆಲೂಯಾ. ಇದನ್ನ ಹಿಡಿದುಕೊಂಡು ಹೇಳ್ರಿ. ಏನದು ಒಂದು ವಾಕ್ಯ ಹೇಳ್ತಾ ಇದೆ, ನಮ್ಮಲ್ಲಿ ಹೇಳ್ರಿ. ಅದು ನಿಮ್ಮ ಹೆಸರು ಇಟ್ಕೊಂಡು ಹೇಳ್ರಿ. ನನ್ನಲ್ಲಿ
ಕಾರ್ಯ ಸಾಧಿಸುವ ತನ್ನ ಶಕ್ತಿ. ಯಾವ ಶಕ್ತಿ ಇದು? ಪುನರುತ್ಥಾನದ ಶಕ್ತಿ. ಆಮೆನ್, ಹಲ್ಲೆಲೂಯಾ. ನೀವು ಕೇಳುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಆಮೆನ್ ಬೇಡುವುದಕ್ಕಿಂತಲೂ ಅತ್ಯಧಿಕವಾಗಿ ಆಮೆನ್ ಅಲ್ವಾ? ಕೇಳೋದಕ್ಕಿಂತ ಬೇಡೋದಕ್ಕಿಂತ ಪಾಸ್ಟ್ ಹತ್ರ ಬಂದು ಏನೋ ಒಂದು ಕೇಳ್ತೀರಾ, ಇಲ್ಲ ಬೇರೆಯವ್ರ ಹತ್ರ ಒಂದು 10,000 ಕೇಳ್ತೀರಾ, ಅವ್ರು 20,000 ಕೊಟ್ಟರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ಪರವಾಗಿಲ್ಲ ಬ್ರದರ್, ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಆಗ ಇನ್ನೂ ಖುಷಿ ಆಗುತ್ತೆ. ಅದಕ್ಕಿಂತ ಖುಷಿ ಈ ವಾಕ್ಯ ಓದುವಾಗ ಆಗ್ಬೇಕು ನಿಮಗೆ. ಆಮೆನ್, ಹಲ್ಲೆಲೂಯಾ. ನಾನು ಯೋಚಿಸುವುದಕ್ಕಿಂತಲೂ, ನಾನು ಬೇಡುವುದಕ್ಕಿಂತಲೂ, ನಾನು ನೆನೆಸುವುದಕ್ಕಿಂತಲೂ ಅತ್ಯಧಿಕವಾಗಿ ಕಾರ್ಯ ಮಾಡುವ ಶಕ್ತಿ ಯಾವುದು? ದ ಪವರ್ ಆಫ್ ರಿಸರೆಕ್ಷನ್. ಆಮೇನ್, ಪುನರುತ್ಥಾನದ ಶಕ್ತಿ. ಆಮೇನ್, ಆ ವಾಕ್ಯ ಕೈಯಲ್ಲಿ ಇಟ್ಕೊಂಡು ಹೇಳ್ರಿ. ಆಮೇನ್, ಇದೇ ದೇವ್ರು ನಿಮ್ಗೆ ಕೊಟ್ಟಂಥ ವಾಕ್ಯ ಇವತ್ತು. ಆಮೇನ್, ಪವರ್ ಇಂಪ್ಯಾಕ್ಟ್ ಆಗಬೇಕು, ಈ ವಾಕ್ಯ ನಿಮ್ಮೊಳಗಿರ್ಬೇಕು. ಆಮೇನ್, ಹಲ್ಲೆಲೂಯಾ. ಅಯ್ಯೋ ಯಾರ ಕಿಟ್ಟೆ ಪೋಯ್ ಕೇಕ್ರದು ಅಂತ ಸಾಲನ ಇನ್ನೊಬ್ರ ಹತ್ರ ಹೋಗಿ ಕೇಳೋದಲ್ಲ. ಆಮೇನ್, ಯಾರ ಹತ್ರ ಆದ್ರೂ ಹೋಗಿ ಸಾಲ ಕೇಳೋಣ, ಫಸ್ಟ್ ಇಲ್ಲಿ ಕೇಳ್ರಿ. ಆಮೇನ್, ಇಲ್ಲಿ ಕೂತ್ಕೊಳ್ರಿ, ದೇವರ ಪಾದದಲ್ಲಿ ಕೂತ್ಕೊಂಡ್ರಿ, ಈ ವಾಕ್ಯವನ್ನು ಇಟ್ಟು ಕೇಳ್ರಿ. ಆಮೇನ್, ನೀನು ಬೇಡುವುದಕ್ಕಿಂತಲೂ ಯೋಚಿಸೋದಕ್ಕಿಂತಲೂ ಎಲ್ಲ ವಿಷಯದಲ್ಲೂ, ಆತ್ಮಿಕವಾಗಿ ಎಲ್ಲ ವಿಷಯದಲ್ಲೂ ಎಲ್ಲ ಕಾರ್ಯವನ್ನು ಮಾಡಲು ಶಕ್ತವಾದಂಥ ಅದೇ ಒಂದು ಪುನರುತ್ಥಾನದ ಶಕ್ತಿ. ಆಮೇನ್, ಎಲ್ಲಿದೆ? ಎಲ್ಲಿದೆ ಹೇಳ್ರಿ? ಎಲ್ಲಿದೆ ಈ ಶಕ್ತಿ? ಎಲ್ಲಿದೆ? ನನ್ನ ಹತ್ರ ಇಲ್ಲ, ನನಗೆ ಬೇಕು. ಆಮೇಲೆ ಈ ಶಕ್ತಿ ನನ್ಗೆ ಕೊಡೋಕ್ಕೆ ನೀವು ಏನು ಮಾಡ್ಲಿಕ್ಕಾಗಲ್ಲ. ಎಲ್ಲಿದೆ? ಕೇಳಿಕೊಳ್ಳ್ರಿ, ಕೊಡಲ್ಪಡುವುದು. ಆಮೇಲೆ ಯಾವ ಮೀಡಿಯೇಟರ್ ಇಲ್ಲ, ಡೈರೆಕ್ಟಾಗಿ ಕೇಳ್ಬೋದು. ಆಮೇನ್, ಹಲ್ಲೆಲೂಯಾ. ಆಮೇನ್, ನಾವು ಇವಾಗ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾ ಎಲ್ಲ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥಿಸೋಣ. ಆಮೇಲೆ ನಾನು ಇವತ್ತು ಮಾತಾಡಿದ್ದು ಪವರ್ ಆಫ್ ರಿಸರೆಕ್ಷನ್, ಅದರ ಇಂಪ್ಯಾಕ್ಟ್ ನಮ್ಮ ಲೈಫಲ್ಲಿ. ಪ್ರಿಯ ವಿಶ್ವಾಸಿಗಳೇ, ಸುಮ್ಮನೆ ಸತ್ತಂತ ಲೈಫನ್ನು ನಡೆಸಿ ಪ್ರಯೋಜನ ಇಲ್ಲ. ಆಮೇಲೆ ಇವತ್ತು ನಾವು ಮಾತಾಡ್ಬೇಕು. ಆಮೇಲೆ ನಾವೇನು ಮಾತಾಡ್ತೀವೋ ಅದನ್ನು ನಾವು ಪಡ್ಕೊಳ್ತೇವೆ. ಆಮೇಲೆ ಎಷ್ಟು ಜನಕ್ಕೆ ಇಷ್ಟ ಈ ರಿಸರೆಕ್ಷನ್ ಪವರ್ ನನ್ನೊಳಗಿರಬೇಕು, ಈ ರಿಸರೆಕ್ಷನ್ ಪವರ್ ನನ್ನ ಕುಟುಂಬದಲ್ಲಿರಬೇಕು, ಈ ರಿಸರೆಕ್ಷನ್ ಪವರ್ ನನ್ನ ಮಕ್ಕಳೊಳಗಡೆ ಕಾರ್ಯ ಮಾಡಬೇಕು. ಆಮೇಲೆ ಹಲ್ಲೆಲೂಯಾ. ವ್ಯವಸ್ಥೆ ತಪ್ಪಿ ನಡೀತಾ ಇರುವಂಥ ಕುಟುಂಬವನ್ನು ನಾವು ನೋಡಿ ನಾನು ಹೇಳ್ತಾ ಇದ್ದಾನೆ, ಎಷ್ಟು ದಿನ ಸುಮ್ಮನೆ ಕುತ್ಕೊಂಡಿರ್ತೀರಾ? ಯಾಕೆ ಈ ಪವರ್ನ ಒಳಗಡೆ ತಗೊಳ್ಬಾರ್ದು? ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥಿಸೋಣ. ಆಮೇಲೆ ಹಲ್ಲೆಲೂಯಾ. ಪರಿಶುದ್ಧ ದೇವರೇ, ಇವತ್ತು ಕೇಳಿದ ವಾಕ್ಯವನ್ನು ನಿಮ್ಮ ಕರದಲ್ಲಿ ಒಪ್ಪಿಸ್ತಾ ಇದ್ದಾನೆ. ಇವತ್ತೊಂದು ದಿನ ಅಲ್ಲ ರಿಸರೆಕ್ಷನ್ ಡೇ, ಇವತ್ತೊಂದೇ ದಿನ ಅಲ್ಲ ಪುನರುತ್ಥಾನ, ಒಂದೊಂದು ದಿನವೂ ಪುನರುತ್ಥಾನದ ದಿನ. ಸ್ವಾಮಿ ಕರ್ತನೆ, ನೀನು ಎದ್ದು ಬಂದು ನನ್ನನ್ನು ನೀತಿವಂತನಾಗಿ ಮಾಡಿದಕ್ಕಾಗಿ ಸ್ತೋತ್ರ. ಇವತ್ತು ನನ್ನೊಳಗೆ ಜೀವಿಸುತ್ತಿರುವುದಕ್ಕಾಗಿ ಸ್ತೋತ್ರ, ನನ್ನನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರ. ಎಸಪ್ಪ, ನಿನ್ನ ಒಳಗಡೆ ಇರುವಂಥ ಜೀವವನ್ನ, ನಿನ್ನ ಒಳಗಡೆ ಇರುವಂಥ ಸಮೃದ್ಧಿಯನ್ನ, ನಿನ್ನ ಒಳಗಡೆ ಇರುವ ಸೌಖ್ಯವನ್ನ, ನಿನ್ನ ಒಳಗಡೆ ಇರುವಂಥ ಶಕ್ತಿಯನ್ನ ನಾನು ನನ್ನ ಮೇಲೂ, ಸಭೆಯ ಮೇಲೂ, ಪ್ರತಿಯೊಂದು ಮಕ್ಕಳ ಮೇಲೂ, ಗರ್ಭದಲ್ಲಿರುವ ಮಗುವಿನ ಮೇಲೂ, ದೊಡ್ಡವರ ಮೇಲೆ, ಪ್ರಾಯವಾದವರ ಮೇಲೆ ಹೇಳುತ್ತಿದ್ದೇವೆ. ಪ್ರಾಣ ಆತ್ಮ ಶರೀರವನ್ನ ಮುದ್ರೆ ಇಟ್ಟು ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನೆ, ಒಂದು ವ್ಯತ್ಯಾಸವಾದ ಅನುಭವ ಉಂಟಾಗಲಿ. ನಿಮ್ಮ ಕರದಲ್ಲಿ ಒಪ್ಪಿಸಿ ಕೊಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೆನ್.